ಗೈಸ್, ಇವತ್ ನಾವ್ ನೋಡಕ್ ಬಂದಿರೋದು ಬೇರೆ ಲೆವೆಲ್ ನ ಒಂದು ಭಯಂಕರವಾಗಿರುವ ಮೂವಿ. ಯಾಕಂದ್ರೆ ನಮ್ಮ ಹೀರೋಯಿನ್ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅವಳ ತಂಗಿಯನ್ನ ಕಳ್ಕೊಂಡ್ ಬಿಡ್ತಾಳೆ. ಆ ನಂತರ ಅವಳು ಬೆಳೆದು ದೊಡ್ಡವಳಾಗ್ಬೇಕಾದ್ರೆ ತನ್ನ ತಂಗಿ ಯಾವ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಸೊ ತಂಗಿಯನ್ನ ಹುಡಿಕೊಂಡು ತುಂಬಾನೇ ವಿಚಿತ್ರವಾಗಿರುವ ಒಂದು ಜಾಗಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಒಂದು ಚೂರಿನವೇ ಗೊತ್ತಿರೋದೇ ಇಲ್ಲ. ಅವಳು ಬಂದಿರೋದು ಒಂದು ನಾರ್ಮಲ್ ಆದ ಜಾಗವಲ್ಲ, ಬದಲಾಗಿ ಎಲ್ಲಾ ದುಷ್ಟಶಕ್ತಿಗಳನ್ನ ಮಡಗಿ ವಾಮಾಚಾರವನ್ನ ಮಾಡಿ ನರಕದಲ್ಲಿರುವ ದೇವತೆಗಳನ್ನ ಪೂಜೆಯನ್ನ ಮಾಡಿ ಬರ್ತಿರುವಂತಹ ಜಾಗವಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಹೀರೋಯಿನ್ ತಂಗಿಯನ್ನ ಕಾಪಾಡಕ್ಕೆ ಬಂದು ಸಿಕ್ಕಾಕೊಳ್ತಾಳೆ. ಆ ನಂತರ ನಡೆಯುತ್ತೆ ನೋಡಿ ಒಂದು ಭಯಂಕರವಾಗಿರುವಂತಹ ಕತೆ. ನಂತರ ನಮ್ಮ ಹೀರೋಯಿನ್ ಅವಳ ಜೊತೆ ಏನಾಗುತ್ತೆ, ಆ ದುಷ್ಟ ಶಕ್ತಿಗಳ ಜೊತೆ ಫೈಟ್ ಅನ್ನ ಮಾಡ್ತಾಳ. ನೆಕ್ಸ್ಟ್ ಇವಳ ತಂಗಿಯನ್ನ ಕಾಪಾಡ್ಕೊಂಡು ಹೊರಗಡೆಗೆ ಬರ್ತಾಳ, ಇಲ್ಲ ಅಲ್ಲೇನೆ ತೀರೋಗ್ ಬಿಡ್ತಾಳ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ದೇ ವಿಲ್ ಕಿಲ್ ಯು ಅಂತ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಭಯಂಕರವಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ನಾವು ಶುರುವನ್ನ ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಆಶಾ ಮತ್ತೆ ಅವಳ ತಂಗಿ ಆಗಿರುವ ಮಾರಿಯಾ ಅವಳನ್ನ ನಾವು ನೋಡ್ತೀವಿ. ಅಂಡ್ ಇವಾಗ ನಮ್ಮ ಆಶಾ ಮತ್ತೆ ಮಾರಿಯಾ ಇಬ್ಬರಿಗೂ ಕೂಡ ಮನೆಯನ್ನ ಬಿಟ್ಟು ಬಂದಿರೋದಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವರ ಫಾದರು ಸ್ವಲ್ಪ ರ್ಯಾಶ್ ಆಗಿದ್ದಾನೆ. ಸೊ ಯಾವಾಗ ನೋಡಿದ್ರೆ ಸರಿಯಾಗಿನೇ ಬರೆದು ತೊಂದ್ರೆಯನ್ನ ಕೊಡ್ತಿರ್ತಾನೆ. ಆದ್ರಿಂದ ಆ ಟಾರ್ಚರ್ ಅನ್ನ ತಡೆಯೋದಿಕ್ಕೆ ಆಗದೆ ಆಶಾ ತಂಗಿಯನ್ನ ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಅಂಡ್ ಮುಂದೆ ಟ್ರಾವೆಲ್ ಅನ್ನ ಮಾಡಿ ಹೋಗ್ಬೇಕಾದ್ರೆ ಕೆಲವೊಂದಷ್ಟು ವಸ್ತುಗಳು ಫುಡ್ ಎಲ್ಲ ಬೇಕಾಗುತ್ತೆ ಅಲ್ವಾ. ಸೊ ಬೇಕಾದ ಸಾಮಾನುಗಳನ್ನ ತಗೊಳ್ಳೋದಿಕ್ಕಾಗಿ ಹತ್ರದಲ್ಲೇ ಇರುವ ಒಂದು ಸ್ಟೋರ್ ನ ಒಳಗಡೆಗೆನೆ ಬರ್ತಾರೆ. ಅಂಡ್ ಅದೇ ರೀತಿ ಕೆಲವೊಂದಷ್ಟು ವಸ್ತುಗಳನ್ನ ಇವರು ಎತ್ಕೋತಿರ್ಬೇಕಾದ್ರೆ ನಮ್ಮ ಮಾರಿಯಾ ಅವಳ ಫಾದರು ಈ ಶಾಪ್ ನ ಒಳಗಡೆ ಬಂದಿರೋದನ್ನ ನೋಡ್ಬಿಡ್ತಾಳೆ. ಅಂದ್ರೆ ಇವರ ಫಾದರು ಹುಡಿಕೊಂಡು ಈ ಜಾಗಕ್ಕಾಗಿ ಬಂದ್ಬಿಟ್ಟಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಫಾದರ್ಗೆ ನಮ್ಮ ಆಶಾ ಅವಳನ್ನ ಕಂಡ್ರೆ ಸ್ವಲ್ಪನವೇ ಇಷ್ಟ ಇಲ್ಲ. ಬಟ್ ಆದ್ರೆ ಚಿಕ್ಕ ಮಗಳಾಗಿರುವ ಮಾರಿಯಾ ಅವಳನ್ನ ಕಂಡ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಸೊ ಅವಳನ್ನ ನಮ್ಮ ಹತ್ರವಾಗಿನೇ ಮಡಿಕೊಳ್ಳೋಣ ಅನ್ನೋದಾಗಿನೇ ಹುಡುಕಿ ಬಂದಿದ್ದಾರೆ. ಅಂಡ್ ಇದನ್ನ ನೋಡುವ ನಮ್ಮ ಆಶಾ ಮಾರಿಯಾ ಅವಳನ್ನ ಕರ್ಕೊಂಡು ಒಂದು ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ಬಟ್ ಆದ್ರೆ ಫಾದರ್ಗೆ ಇವರು ಇದೇ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ನೋಡು ಆಶಾ, ನಿನ್ಗೆ ಬೇಕಂದ್ರೆ ನೀನು ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಬಿಡು. ಬಟ್ ಆದ್ರೆ ನನ್ನ ಮಗಳಾಗಿರುವ ಮಾರಿಯಾ ಅವಳನ್ನ ವಾಪಸ್ಸು ನನ್ಗೆ ಕಳಿಸ್ಕೊಡು ಅನ್ನೋದಾಗಿನೇ ಕೇಳ್ತಿರ್ತಾನೆ. ಆದ್ರೆ ತಂಗಿಯನ್ನ ಒಂಟಿಯಾಗಿ ಬಿಟ್ಟು ಹೋಗೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಸಿಗುವ ಗ್ಯಾಪ್ ಅನ್ನ ನೋಡಿ ಆ ಶಾಪ್ ನಿಂದ ಹೊರಗಡೆ ಓಡೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಫಾದರು ಇಬ್ಬರ ಮಕ್ಕಳನ್ನೇ ನೋಡಿ ಫಾಲೋ ಮಾಡ್ಕೊಂಡು ಅಟ್ಟಾಡಿಸಿ ಬರ್ತಾನೆ. ಬಟ್ ಆದ್ರೆ ಈ ಫಾದರ್ ನ ಜೊತೆಯಲ್ಲಿ ಅವನ ಫ್ರೆಂಡ್ ಕೂಡ ಬಂದಿರ್ತಾನೆ. ಸೊ ಕಾರನ್ನ ಓಡಿಸ್ಕೊಂಡು ಮಧ್ಯಕ್ಕಾಗಿನೇ ಬಂದು ನಿಲ್ಲಿಸ್ಬಿಡೋದ್ರಿಂದ ಹಿಂದೆ ನೋಡಿದ್ರೆ ಫಾದರ್ ಇದ್ದಾರೆ, ಮುಂದೆ ನೋಡಿದ್ರೆ ಈ ಫ್ರೆಂಡ್ ಇದ್ದಾನೆ. ಬಟ್ ಆದ್ರೆ ಪರವಾಗಿಲ್ಲ, ನಮ್ಮ ಆಶಾ ಅವಳ ಹತ್ರವಾಗಿ ಒಂದು ಗನ್ ಇರುತ್ತೆ. ಸೊ ಆ ಗನ್ನನ್ನ ತೆಗೆದು ಫಾದರ್ಗೆನೆ ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾಳೆ. ಇದನ್ನ ನೋಡುವ ಫಾದರ್ ಅಂತೂ ಏನೇ ನನ್ಗೇನೆ ಶೂಟ್ ಅನ್ನ ಮಾಡುವಷ್ಟು ಧೈರ್ಯ ಇದ್ಯಾ, ನಿನ್ನ ಕೈಯಲ್ಲಿ ಏನನ್ನೇ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿ ಮುಂದೆ ಬರ್ತಿರ್ತಾರೆ. ಆದ್ರೆ ನಮ್ಮ ಆಶಾ ಹಿಂದೆ ಮುಂದೆ ಕೂಡ ಯೋಚನೆಯನ್ನ ಮಾಡ್ದಿರೋ ಫೈರ್ ಅನ್ನ ಮಾಡ್ತಾಳೆ. ಫಾದರ್ ಏನು ತೀರೋಗೋದಿಲ್ಲ, ಬಟ್ ಆದ್ರೆ ಬುಲೆಟ್ ತಗಲಿ ಸ್ವಲ್ಪ ಡ್ಯಾಮೇಜ್ ಆಗ್ತಾರೆ. ನಂತರ ಇವಾಗ ನಮ್ಮ ಆಶಾ ಮಾರಿಯಾ ಅವಳನ್ನ ಕರ್ಕೊಂಡು ಓಡಕ್ ಬಿಡೋಣ ಅಂತ ನೋಡ್ಬೇಕಾದ್ರೆ ಕೆಳಗಡೆ ಬಿದ್ದಿರುವ ಫಾದರು ಮಾರಿಯಾ ಅವಳ ಕಾಲನ್ನ ಹಿಡ್ಕೊಬಿಟ್ಟಿದ್ದಾನೆ. ಇದನ್ನೆಲ್ಲ ನೋಡುವ ಫ್ರೆಂಡ್ ಅಂತೂ ಹೆದರ್ಕೊಂಡು ಆ ಜಾಗವನ್ನ ಬಿಟ್ಟು ಓಡಕ್ ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ನವರು ಕೂಡ ಆ ಜಾಗಕ್ಕಾಗಿನೇ ಬಂದ್ಬಿಡ್ತಾರೆ. ಅಂಡ್ ನಮ್ಮ ಆಶಾ ಬೇರೆ ಫಾದರ್ಗೆ ಇವಾಗ ಶೂಟ್ ಅನ್ನ ಮಾಡ್ಬಿಟ್ಟಿದ್ದಾಳೆ ಅಲ್ವಾ. ಸೊ ನಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯವನ್ನ ಪಡ್ಕೊಂಡು ಆ ಜಾಗದಿಂದಾನೇ ಓಡಕ್ ಬಿಡ್ತಾಳೆ. ಅಂದ್ರೆ ಮಾರಿಯಾ ಅವಳನ್ನವೇ ಕೂಡ ಒಂಟಿಯಾಗಿನೇ ಬಿಟ್ಟು ಆ ಜಾಗದಿಂದ ಓಡ್ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 10 ವರ್ಷಗಳ ನಂತರವಾಗಿನೇ ನಮ್ಗೆ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ಆಶಾ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡೋಳಾಗಿದ್ದಾಳೆ. ಅಂಡ್ ಇವಾಗ ನಮ್ಮ ಆಶಾ ಒಂದು ವರ್ಜಿಯಲ್ ಅನ್ನುವ ದೊಡ್ಡ ಪ್ಯಾಲೇಸ್ ನ ಒಳಗಡೆ ಮನೆ ಕೆಲಸವನ್ನ ಮಾಡೋದಿಕ್ಕಾಗಿನೇ ಬರ್ತಾಳೆ. ಈ ವರ್ಜಿಯಲ್ ಅನ್ನುವ ಪ್ಯಾಲೇಸ್ ನ ಬಗ್ಗೆ ಹೇಳೋದಾದ್ರೆ ತುಂಬಾನೇ ರಿಚ್ ಆಗಿರುವ ಪರ್ಸನ್ ಗಳು, ಪೊಲಿಟಿಕಲ್ ಗಳು ಮಾತ್ರನೇ ಈ ಜಾಗದಲ್ಲಿ ಬಂದು ಸ್ಟೇ ಆಗ್ತಾರೆ. ಸೊ ಇದೇ ಜಾಗದಲ್ಲಿ ಕ್ಲೀನಿಂಗ್ ಮಾಡುವ ಕೆಲ್ಸಕ್ಕಾಗಿನೇ ನಮ್ಮ ಹೀರೋಯಿನ್ ಬಂದಿರೋದು. ನಂತರ ಡೋರ್ ಅನ್ನ ನಾಕ್ ಮಾಡ್ಬೇಕಾದ್ರೆ ಲಿಲಿ ಅನ್ನುವ ಒಂದು ಲೇಡಿನೇ ಬರ್ತಾಳೆ. ಅಂಡ್ ಆ ಲಿಲಿ ಕೂಡ ನಿನ್ನ ಐಡಿ ಕಾರ್ಡ್ ಅನ್ನ ಕೊಡಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಐಡಿ ಕಾರ್ಡ್ ಅನ್ನ ಕೊಡ್ತಾಳೆ. ಬಟ್ ಆದ್ರೆ ಐಡಿ ಕಾರ್ಡ್ ನಲ್ಲಿ ನಮ್ಮ ಹೀರೋಯಿನ್ ಅವಳ ಹೆಸರು ಆಶಾ ಅಂತ ಇರಲ್ಲ, ಬದಲಾಗಿ ಇಸಾಬೆಲ್ ಅಂತ ಇರುತ್ತೆ. ಸೊ ಏನಕ್ಕೆ ಇವಳ ಹೆಸರು ಬೇರೆ ಇದೆ ಅನ್ನೋದಾಗಿ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂಡ್ ಇವಾಗ ಲಿಲಿ ಕೂಡ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡಿ ಒಳಗಡೆ ಬರೋದಿಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾಳೆ. ನಂತರ ಒಳಗಡೆ ಬಂದ್ಮೇಲೆ ಆ ಲಿಲಿ ಅವಳ ಹತ್ರ ಇರುವ ಒಂದು ಕಾರ್ಡ್ ಅನ್ನ ಬಳಸಿ ಆ ಮೇನ್ ಡೋರ್ ಅನ್ನ ತುಂಬಾನೇ ಸೆಕ್ಯೂರಿಟಿ ಇರುವ ಲಾಕ್ ಗಳಿಂದ ಕ್ಲೋಸ್ ಅನ್ನ ಮಾಡ್ತಾಳೆ. ಅಷ್ಟೇ ಇದನ್ನ ನೋಡುವಂತಹ ನಮ್ಮ ಆಶಾ ಇಷ್ಟೊಂದು ಸೆಕ್ಯೂರಿಟಿ ಏನಕ್ಕೆ ಅನ್ನೋದಾಗಿ ಕೇಳ್ಬೇಕಾದ್ರೆ, ನೋಡಮ್ಮ, ನಾವು ಇರ್ತಾ ಇರುವ ಏರಿಯಾದಲ್ಲಿ ಹಗಲು ಹೊತ್ತಿನಲ್ಲೇ ಕಳ್ಳರು ದರೋಡೆಗಳು ಆಗ್ತಿರುತ್ತೆ. ಇನ್ನು ಇಷ್ಟು ದೊಡ್ಡ ಪ್ಯಾಲೇಸ್ ನ ಒಳಗಡೆಗೆ ಕಳ್ಳರು ಗೂಂಡಗಳು ಬರ್ಬಹುದು ಅಲ್ವಾ. ಸೊ ಅದಕ್ಕಾಗಿ ತಕ್ಕಿದ ಹಾಗೇನೆ ಸೆಕ್ಯೂರಿಟಿಯನ್ನ ಮಡಗಿದೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿನೇ ಮಾತಾಡ್ಕೊಂಡು ಈ ಲಿಲ್ಲಿ ನಮ್ಮ ಆಶಾ ಅವಳನ್ನ
ಶಾರೂನ್ ಅನ್ನುವ ಮತ್ತೊಂದು ಲೇಡಿ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ಭೇಟಿ ಮಾಡಿಸ್ತಾಳೆ. ಅಂಡ್ ಈ ಶಾರೂನ್ ಅವಳ ಬಗ್ಗೆ ಹೇಳೋದಾದ್ರೆ ಒಂದು ದೊಡ್ಡದಾದ ಕಾಸ್ಮೆಟಿಕ್ ಕಂಪನಿಯ ಬೋನರ್ ಆಗಿದ್ದಾಳೆ. ಸೊ ಇವಾಗ ಶಾರೂನು ಅವಳು ಹಾಕೊಂಡಿರುವ ಜಾಕೆಟ್ ಅನ್ನ ತೆಗೆದು ನಮ್ಮ ಹೀರೋಯಿನ್ ಗೆನೆ ಹಾಕಿ, ಈ ಜಾಕೆಟ್ ನಿನ್ಗೆನೆ ಸಖತ್ತಾಗಿ ಕಾಣಿಸ್ತಾ ಇದೆ ಅನ್ನೋದಾಗಿ ಅಪ್ರಿಶಿಯೇಟ್ ಮಾಡ್ತಾಳೆ. ನಂತರ ಇಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಮೇಲ್ಗಡೆ ಫ್ಲೋರಿಗೆನೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಈ ಪ್ಯಾಲೇಸ್ ನಲ್ಲಿ ವರ್ಕನ ಮಾಡುವ ಎಲ್ಲಾ ವರ್ಕರ್ ಗಳಿವೆ. ಇದೇ ಫ್ಲೋರ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡು ಸ್ಟೇ ಆಗಿ ಬರ್ತಿದ್ದಾರೆ. ಅಂಡ್ ಇವಾಗ ವರ್ಕರ್ ಗಳನ್ನ ನೋಡ್ಬೇಕಾದ್ರೆ ಯಾವ್ದೋ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೋತಿರ್ತಾರೆ. ಇದನ್ನ ನೋಡುವ ನಮ್ಮ ಆಶಾ ಏನನ್ನ ಮಾಡ್ತಾ ಇದ್ದಾರೆ ಇವ್ರು ಅಂತ ಲಿಲ್ಲಿ ಹತ್ರ ಕೇಳ್ಬೇಕಾದ್ರೆ, ಅದು ಏನಿವೆ ಇಲ್ಲ ಕಣಮ್ಮ, ತಿಂಗಳಿಗೆ ಒಮ್ಮೆಯಾಗಿ ಯಾರು ಚೆನ್ನಾಗಿನೇ ಕೆಲ್ಸವನ್ನ ಮಾಡ್ತಾರೋ ಅವರಿಗೆ ಸ್ವಲ್ಪ ಗಿಫ್ಟ್ ಗಳನ್ನ ಕೊಡ್ತೀವಿ. ಸೊ ಅದಕ್ಕಾಗಿ ತೆಗೆದ ಹಾಗೆ ಕೆಲ್ಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾಳೆ. ನೆಕ್ಸ್ಟ್ ಇಲ್ಲಿ ವರ್ಕನ ಮಾಡ್ತಿರುವ ವರ್ಕರ್ ಗಳ ಹತ್ರಕ್ಕಾಗಿನೇ ಬಂದು ಯಾವ್ದೋ ವಿಷಯವಾಗಿ ಮಾತಾಡ್ತಾಳೆ. ಸೊ ನಮ್ಮ ಹೀರೋಯಿನ್ ಕೂಡ ಅದೇ ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಒಂದು ಚಿಕ್ಕ ಹುಡ್ಗ ನಮ್ಮ ಹೀರೋಯಿನ್ ಅವಳನ್ನ ನೋಡಿ ಪಿಗ್ಗಿ ಅನ್ನೋದಾಗಿನೇ ಕರೀತಾನೆ. ಬಟ್ ಆದ್ರೆ ಆ ಹುಡ್ಗ ಏನಕ್ಕೆ ಪಿಗ್ಗಿ ಅಂತ ಕರ್ದ ಅಂತ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಕೂಡ ಅರ್ಥವಾಗ್ತಿರೋದಿಲ್ಲ. ಸೊ ಏನಕ್ಕಪ್ಪ ಕರ್ದೆ ಅಂತ ಅವನ ಹತ್ರವಾಗಿ ಮಾತಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಲಿಲಿ ನಮ್ಮ ಹೀರೋಯಿನ್ ಅವಳನ್ನ ಕರೆದು, ಬಾ ನಿನ್ನ ರೂಮು ಎಲ್ಲಿದೆ ಅನ್ನೋದಾಗಿ ತೋರಿಸಿ ಕರ್ಕೊಂಡೋಗಿ ಬಿಡ್ತೀನಿ ಅನ್ನೋದಾಗಿ ಕರ್ಕೊಂಡು ಬರ್ತಾಳೆ. ಅಂಡ್ ಅದೇ ರೀತಿ ಒಂದು ರೂಮ್ ನ ಹತ್ರಕ್ಕೆ ಬಂದು ಡೋರ್ ಅನ್ನ ತೆಗಿತಿರ್ಬೇಕಾದ್ರೆ ಪಟ್ ಅಂತ ಒಳಗಡೆಯಿಂದ ರೇ ಅನ್ನುವ ವ್ಯಕ್ತಿ ಹೊರಗಡೆ ಬರ್ತಾನೆ. ಅಂಡ್ ಇದನ್ನ ನೋಡುವ ಲಿಲಿ ಒಳಗಡೆ ನೀನು ಏನನ್ನ ಮಾಡ್ತಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಏನು ಇಲ್ಲ, ಒಳಗಡೆ ಸ್ವಲ್ಪ ಕ್ಲೀನ್ ಅನ್ನ ಮಾಡ್ಬೇಕಿತ್ತು, ಅದಕ್ಕಾಗಿನೇ ಬಂದಿದ್ದೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳಿ ಕೋಪವನ್ನ ಮಾಡ್ಕೊಳ್ಳುವ ಲಿಲಿ, ನೀನೇನಾದ್ರೂ ನನ್ನ ಗಂಡ ಆಗಿರ್ಲಿಲ್ಲ ಅಂದ್ರೆ ಇದೇ ಕ್ಷಣ ನಿನ್ನ ಕಥೆಯನ್ನ ಮುಗಿಸ್ತಾ ಇದೆಯಾ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂದ್ರೆ ಇದ್ರ ಅರ್ಥ ಈ ರೇ ಬೇರೆ ಯಾರಿಗೂ ಎಲ್ಲ ಲಿಲಿ ಅವಳ ಹಸ್ಬೆಂಡೇನೆ. ಅಂಡ್ ಇವಾಗ ರೇ ಏನನ್ನ ಹೇಳ್ತಾನೆ ಅಂದ್ರೆ, ನೀನು ಬೇಕು ಅಂದ್ರೆ ಕೂಡ ನನ್ನ ಕಥೆಯನ್ನ ಮುಗಿಸೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಬಂದ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಸೊ ಇದನ್ನ ಅಬ್ಸರ್ವ್ ಅನ್ನ ಮಾಡುವ ಲಿಲಿ, ಏನು ಇಲ್ಲ ಕಣಮ್ಮ, ನನ್ನ ಗಂಡನ ಹತ್ರವಾಗಿ ಒಂದು ಚಿಕ್ಕ ಜಗಳವಾಗ್ಬಿಟ್ಟಿದೆ ಅಷ್ಟೇ. ಸೊ ಅದಕ್ಕಾಗಿನೇ ಕಿತ್ತಾಡ್ಕೊಳ್ತಾ ಇರ್ತೀವಿ ಅನ್ನೋದಾಗಿ ಮ್ಯಾನೇಜ್ ಮಾಡ್ತಾಳೆ. ನಂತರ ರೂಮ್ ನ ಒಳಗಡೆ ಬಂದು ಈ ರೂಮ್ ಅನ್ನ ಪೂರ್ತಿಯಾಗಿನೇ ತೋರಿಸಿಕೊಡ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ, ನೀವು ಈ ಜಾಗದಲ್ಲಿ ಯಾವ ಕೆಲಸವನ್ನ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲಿಲ್ಲಿ, ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡಿ ಬರ್ತಿದ್ದೀನಿ. ಅಂಡ್ ಇಲ್ಲಿನ ಕೆಲಸಗಳನ್ನ ಮ್ಯಾನೇಜ್ ಮಾಡೋದು, ಸರ್ವೆಂಟ್ ಗಳನ್ನ ನೋಡ್ಕೊಳ್ಳೋದೇ ನನ್ನ ಕೆಲಸ. ಸರಿ ಇವಾಗ ಫ್ರೆಶ್ ಅಪ್ ಆಗಿ ನೀನು ರೆಸ್ಟ್ ಅನ್ನ ಮಾಡು, ನಾಳೆ ಬೆಳಿಗ್ಗೆಯಿಂದ ನಿನ್ನ ಕೆಲಸ ಶುರುವಾಗುತ್ತೆ ಅನ್ನೋದಾಗಿನೇ ಹೇಳಿ ಹೊರಗಡೆಗಾಗಿನೇ ಬರ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳು ತಂದಿರುವ ಎಲ್ಲಾ ವಸ್ತುಗಳನ್ನ ಹೊರಗಡೆಗಾಗಿನೇ ತೆಗೆದು ಎಲ್ಲವನ್ನ ಅಲ್ಮಾರಿ ಒಳಗಡೆಗೆ ಸೆಟ್ ಅನ್ನ ಮಾಡಿ ಮಡಿಕೋತಾಳೆ. ಆ ನಂತರ ವಾಶ್ರೂಮ್ಗೆ ಬಂದು ಸ್ನಾನವನ್ನವೇ ಕೂಡ ಮಾಡ್ಕೋತಾಳೆ. ಅಂಡ್ ಇವಳು ಬಿಸಿನೀರಿನಲ್ಲಿ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ಅದರಿಂದ ಹೊಗೆ ಬರುತ್ತೆ ಅಲ್ವಾ. ಅಂಡ್ ಆ ಹೊಗೆ ಮಿರನ್ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ದೇ ವಿಲ್ ಕಿಲ್ ಯು ಅನ್ನುವ ಒಂದು ಲೆಟರ್ ಅನ್ನ ಬರ್ದು ಮಡಗುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಈ ರೂಮ್ ನ ಒಳಗಡೆ ಬರೋದಕ್ಕಿಂತ ಮುಂಚೆ ರೇ ಅನ್ನುವ ವ್ಯಕ್ತಿ ಬಂದಿದ್ದ ಅಲ್ವಾ, ಮೇ ಬಿ ಅವರನ್ನೇ ಈ ಮೆಸೇಜ್ ಅನ್ನ ಮಿರನ್ನ ಮೇಲೆ ಬರ್ದು ಮಡಗಿದಾನೆ ಅನ್ಸುತ್ತೆ. ಬಟ್ ಆದ್ರೆ ಅವನು ಬರ್ದಿರೋದಾದ್ರೆ ಏನಕ್ಕೆ, ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡೋದಕ್ಕಾಗಿ ಮೆಸೇಜ್ ಅನ್ನ ಬರ್ದಿದ್ದಾನ. ಈ ಮಿಸ್ಟರಿ ಏನು ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ನಮ್ಮ ಹೀರೋಯಿನ್ ಸ್ನಾನವನ್ನ ಮುಗಿಸಿ ಮಿರನ್ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಆ ಮೆಸೇಜ್ ಹೊರಟೋಗ್ಬಿಟ್ಟಿರುತ್ತೆ. ನಂತರ ಸ್ನಾನದ ಮನೆಯನ್ನ ಬಿಟ್ಟು ಹೊರಗಡೆಗೆ ಬರ್ಬೇಕಾದ್ರೆ ಈ ರೂಮ್ ನಲ್ಲಿ ಒಂದು ದೊಡ್ಡ ವೆಂಟಿಲೇಷನ್ ಇರೋದಾಗಿನೇ ಕಾಣಿಸುತ್ತೆ. ಸೊ ರೂಮ್ ನಲ್ಲಿ ಏನಕ್ಕೆ ವೆಂಟಿಲೇಷನ್ ಮಡಗಿದ್ದಾರೆ ಅಂತ ಲೇಟರ್ ಅನ್ನ ಕಚ್ಚಿಸಿ ನೋಡೋದಕ್ಕಾಗಿನೇ ಬರ್ಬೇಕಾದ್ರೆ ಅದ್ರ ಒಳಗಡೆ ದೊಡ್ಡದಾಗಿನೇ ಜಾಗ ಇರ್ತಾ ಇದ್ದು ಯಾವ್ದೋ ವ್ಯಕ್ತಿಯ ಕಣ್ಣು ಕೂಡ ನಮ್ಮ ಹೀರೋಯಿನ್ ಅವಳಿಗೆ ಕಾಣಿಸುತ್ತೆ. ಅಷ್ಟೇ ಅದನ್ನ ನೋಡಿ ಭಯವನ್ನ ಪಡ್ಕೊಂಡು ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ. ಸರಿ ಓಕೆ, ಇದು ಭ್ರಮೆ ಇರಬಹುದು ಅಂತ ಮತ್ತೆ ಇದು ಬಂದು ನೋಡ್ಬೇಕಾದ್ರೆ ಯಾರನ್ನುವೆ ಕಾಣಿಸೋದಿಲ್ಲ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ರೂಮ್ ಡೋರ್ ಅನ್ನ ಯಾರೋ ನಾಕ್ ಮಾಡೋದಾಗಿ ಕೇಳಿಸುತ್ತೆ. ಸರಿ ಓಕೆ ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾರನ್ನುವೆ ಕಾಣಿಸ್ತಾನೆ ಇಲ್ಲ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಆ ಜಾಗದಲ್ಲಿರುವ ಎಲ್ಲಾ ಲೈಟ್ ಗಳಿವೆ ತನಗೆ ತಾನೇ ಒಂದೊಂದಾಗಿ ಆಫ್ ಆಗ್ಬಿಡುತ್ತೆ. ಅಂಡ್ ಪೂರ್ತಿ ಕತ್ತಲೆ ಆದ ನಂತರ ಕೇವಲ ಒಂದೇ ಒಂದು ರೆಡ್ ಲೈಟ್ ಮಾತ್ರ ಆನ್ ಆಗುತ್ತೆ. ಸೊ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಇವಳು ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಇವಳ ಹಿಂದಗಡೆ ಯಾವುದೋ ಒಂದು ಅಮಾನುಷ ಶಕ್ತಿ ಪಾಸ್ ಆಗೋದನ್ನ ತೋರಿಸ್ತಾರೆ. ಸೊ ಗಾಬರಿಯಾಗಿ ನಮ್ಮ ಹೀರೋಯಿನ್ ಕೂಡ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಯಾರನ್ನುವೆ ಇರೋದಿಲ್ಲ. ಸೊ ಪಟಾಪಟ ಅಂತ ಇವಳ ರೂಮ್ ನ ಒಳಗಡೆಗಾಗಿನೇ ಬಂದು ಡೋರ್ ಅನ್ನ ಲಾಕ್ ಮಾಡಿ ಯಾರು ಕೂಡ ಈ ಡೋರ್ ಅನ್ನ ಓಪನ್ ಮಾಡಬಾರ್ದು ಅಂತ ಚೇರ್ ಅನ್ನುವೆ ಕೂಡ ಅಡ್ಡಲಾಗಿನೇ ಮಡಗಿ ಬರ್ತಾಳೆ. ನಂತರ ಇವಳು ಮಲ್ಗೆ ನಿದ್ರೆಯನ್ನ ಮಾಡ್ತಿರ್ಬೇಕಾದ್ರೆ ಸರಿ ಸುಮಾರು 3 ಕಾಲಾಗುತ್ತೆ. ಅಂಡ್ ಆ ಟೈಮ್ ನಲ್ಲಿ ಯಾರು ಇವಳ ಡೋರ್ ಅನ್ನ ಓಪನ್ ಮಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಚೇರ್ ಅನ್ನ ಅಡ್ಡಲಾಗಿ ಮಡಗಿ ಬಂದಿರೋದ್ರಿಂದ ಓಪನ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಯಾರು ಹೊರಗಡೆ ಬಂದು ನಿಂತಿದಾರೋ ಅವರು ಗೋಡೆ ಒಳಗಡೆಯಿಂದಾನೇ ನುಗ್ಗಿ ಫ್ರಿಜ್ ಅನ್ನ ಪಕ್ಕಕ್ಕಾಗಿನೇ ಸರಿಸ್ತಾರೆ. ಹಾಗೆ ಆ ವ್ಯಕ್ತಿ ತನ್ನ ಮುಖಕ್ಕೆ ಹಂದಿಯ ರೀತಿಯಾದ ಮಾಸ್ಕ್ ಅನ್ನ ಹಾಕೊಂಡು ಬಂದಿದ್ದಾನೆ. ಆ ನಂತರ ಸೀದಾ ರೂಮ್ ನ ಒಳಗಡೆಗಾಗಿನೇ ಬಂದು ನಮ್ಮ ಹೀರೋಯಿನ್ ಅವಳ ಕಾಲನ್ನ ನಾಲಿಗೆಯಿಂದ ನೆಕ್ಕೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇದು ನಮ್ಮ ಹೀರೋಯಿನ್ಗೆ ಫೀಲ್ ಆಗ್ಬೇಕಾದ್ರೆ ಕನಸನ್ನ ಕಾಣ್ತಾ ಇದೀವಿ ಅಂತ ಎಚ್ಚರಿ ಆಗ್ಬಿಡ್ತಾಳೆ.
ಅಂಡ್ ಎದ್ದು ಸುತ್ತಮುತ್ತ ಎಲ್ಲ ನೋಡ್ತಾಳೆ, ಮಂಚದ ಕೆಳಗೆ ಕೂಡ ಎಲ್ಲವನ್ನ ನೋಡ್ತಾಳೆ. ಬಟ್ ಆದ್ರೆ ಆ ವ್ಯಕ್ತಿ ಎಲ್ಲೆನವೇ ಕಾಣಿಸೋದಿಲ್ಲ. ಆದ್ರೆ ಸಡನ್ ಆಗಿ ಹಿಂದಗಡೆಯಿಂದ ಬಂದು ಕ್ಲೋರೋಫಾರ್ಮ್ ಅನ್ನ ಮೂಸಿ ಅನ್ಕಾನ್ಶಿಯಸ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಎಲ್ಲದಕ್ಕಾಗಿ ನೀವೇ ರೆಡಿಯಾಗಿ ಬಂದಿದ್ದಾಳೆ ಅನ್ಸುತ್ತೆ. ಸೊ ಅವಳು ಅನ್ಕಾನ್ಶಿಯಸ್ ಆಗೋದನ್ನ ಬಿಟ್ಟು ಯಾವ ರೀತಿ ಅವಳು ಗೋಡೆಗೆ ತೊಳ್ಳಿ ಬಿಸಾಡ್ತಾಳೆ ಅಂದ್ರೆ, ಇವಳು ಅನ್ಕಾನ್ಶಿಯಸ್ ಆಗೋದ್ರ ಬದಲಿಗೆ ಆ ಬಂದಿರುವ ಹಂದಿ ತಲೆಯ ವ್ಯಕ್ತಿಯನ್ನೇ ಅನ್ಕಾನ್ಶಿಯಸ್ ಮಾಡಿ ಬಿಸಾಕ್ತಾಳೆ. ಬಟ್ ಆದ್ರೆ ಇವಳಿಗೆ ಕ್ಲೋರೋಫಾರ್ಮ್ ಅನ್ನ ಸ್ಮೆಲ್ ಮಾಡಿಸ್ಬಿಟ್ಟಿದ್ದಾನೆ ಅಲ್ವಾ, ಸೊ ಅದರ ಪ್ರಭಾವ ಸ್ವಲ್ಪ ಸ್ವಲ್ಪವಾಗಿ ಬೀರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಟೈಮಿಗೆ ಮಿಸ್ಟೀರಿಯಸ್ ಆದ 4 ಜನ ಒಳಗಡೆಗಾಗಿನೇ ಎಂಟ್ರಿ ಕೊಡ್ತಾರೆ. ಅಂದ್ರೆ ವೆಂಟಿಲೇಷನ್ ಇಂದ ಒಬ್ಬ, ಫ್ರಿಡ್ಜ್ ನ ಹಿಂದಗಡೆಯಿಂದ ಮತ್ತೊಬ್ಬ, ಇನ್ನಿಬ್ಬರು ಡೋರ್ ಅನ್ನ ಓಪನ್ ಮಾಡ್ಕೊಂಡೇನೆ ಎಂಟ್ರಿ ಕೊಡ್ತಾರೆ. ಅಂಡ್ ಇವರೆಲ್ಲರೂ ಕೂಡ ಒಂದೇ ರೀತಿಯಾದ ಮಾಸ್ಕ್ ಅನ್ನ ತಲೆಗೆನೆ ಹಾಕೊಂಡು ಬಂದಿರ್ತಾರೆ. ಸೊ ಅದ್ರಲ್ಲಿ ಒಂದು ಲೇಡಿ ಅವಳ ಮಾಸ್ಕ್ ಅನ್ನ ತೆಗಿಬೇಕಾದ್ರೇನೆ ಗೊತ್ತಾಗುತ್ತೆ, ಅದೇ ಒಂದು ಕಂಪನಿಯ ಓನರ್ ಆಗಿರುವ ಶಾರನ್ ಅನ್ನುವ ಲೇಡಿಯನ್ನ ನೋಡಿದ್ವಿ ಅಲ್ವಾ, ಅವಳೇನೆ ಇವಾಗ ಮಾಸ್ಕ್ ಅನ್ನ ಹಾಕೊಂಡು ಈ ಜಾಗಕ್ಕಾಗಿನೇ ಬಂದಿರೋದು. ಅಂಡ್ ಇವಾಗ ನಮ್ಮ ಹೀರೋಯಿನ್ ಕೂಡ ಅನ್ಕಾನ್ಶಿಯಸ್ ಆಗೋದಕ್ಕಿಂತ ಮುಂಚೆ ಮೇಲಕ್ಕಾಗಿನೇ ಎದ್ದು ಒಂದು ಲ್ಯಾಂಪ್ ಗೆ ಅಟ್ಯಾಚ್ ಅನ್ನ ಮಾಡಿರುವ ವೈರ್ ಅನ್ನ ಕಿತ್ತು ಕೈಗಾಗಿನೇ ಹಿಡ್ಕೊಂಡು ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಅಂಡ್ ಇವಾಗ ಶಾರನ್ ಏನನ್ನ ಹೇಳ್ಕೊತಾಳೆ ಅಂದ್ರೆ, ನಮ್ಮ ಹತ್ರ ಇರುವ ಶಕ್ತಿಶಾಲಿ ವ್ಯಕ್ತಿ ಅಂದ್ರೆ ಅದು ಬಾಬೇನೆ, ಅವನೇನೆ ಹೊಡೆದು ಅನ್ಕಾನ್ಶಿಯಸ್ ಅನ್ನ ಮಾಡಿದಾಳೆ ಅಂದ್ರೆ ಇವಳು ನಾರ್ಮಲ್ ಆದ ಮನುಷ್ಯಳೆಲ್ಲ ತುಂಬಾನೇ ಪವರ್ ಇದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ ಸರಿ ಇವಾಗ ಇವಳನ್ನ ಎಳ್ಕೊಂಡು ಹೋಗೋಣ ಅನ್ನೋದಾಗಿನೇ ಆ ಶಾರನ್ ನಮ್ಮ ಹೀರೋಯಿನ್ ಅವಳ ಕಾಲನ್ನ ಹಿಡಿದು ಎಳೆಯೋದಕ್ಕಾಗಿನೇ ನೋಡ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ಗೆ ಕೂಡ ಎಚ್ಚರಿ ಆಗ್ಬಿಡುತ್ತೆ. ಅಲ್ಲದೆ ಅವಳು ಬೇರೆ ಒಂದು ವೈರನ್ನ ಕಿತ್ತು ಕೈಯಲ್ಲಿ ಹಿಡ್ಕೊಂಡಿದ್ಲು ಅಲ್ವಾ, ಸೊ ಆ ವೈರನ್ನ ಬಾಯಲ್ಲಿ ಕಚ್ಕೋಬೇಕಾದ್ರೆ ಆ ಕರೆಂಟ್ ಇವಳ ಬಾಡಿಯಿಂದ ಪಾಸ್ ಆಗಿ ಶಾರನ್ಗೆ ಹೊಡೆಯುತ್ತೆ. ಅಷ್ಟೇ ಆ ಶಾರನ್ ದೂರಕ್ಕಾಗಿನೇ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಪೂರ್ತಿಯಾಗಿನೇ ಮೇಲಕ್ಕಾಗಿನೇ ಎದ್ದು ಒಂದು ಅಲ್ಮಾರಿ ಒಳಗಡೆಗೆ ಬಂದು ಅವಳು ಲಾಕ್ ಅನ್ನ ಮಾಡ್ಕೋತಾಳೆ. ಆ ನಂತರ ನೋಡ್ಬೇಕಾದ್ರೆ ಶಾರನ್, ಬಾಬು ಮತ್ತೆ ಮಿಕ್ಕಿರುವ ಎಲ್ಲಾ ಮೆಂಬರ್ ಗಳಿಗೆ ಎಚ್ಚರಿ ಆಗುತ್ತೆ. ಸೊ ನಾವು ಹೇಗಾದ್ರೂ ಮಾಡಿ ಅವಳನ್ನ ಹಿಡ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧಾರವನ್ನ ಮಾಡಿ ಅವಳಿಗೆ ಹೊಡೆಯೋದಿಕ್ಕೆ ಕೂಡ ವೆಪನ್ ಗಳನ್ನ ಇಟ್ಕೊಂಡು ಎಲ್ಲರೂ ರೆಡಿ ಆಗ್ಬಿಡ್ತಾರೆ. ಅಂಡ್ ಅದ್ರಲ್ಲಿ ಕೆವಿನ್ ಅನ್ನುವ ಒಬ್ಬ ವ್ಯಕ್ತಿ ಆ ಅಲ್ಮಾರಿಯ ಡೋರ್ ಗಳನ್ನ ಓಪನ್ ಮಾಡೋದಿಕ್ಕಾಗಿನೇ ಮುಂದೆ ಬರ್ತಾನೆ. ಅಂಡ್ ಯಾವಾಗ ಅವನು ಆ ಡೋರ್ ಗಳನ್ನ ಎಳಿತಾನೋ ನಮ್ಮ ಹೀರೋಯಿನ್ ತುಂಬಾನೇ ಶಾರ್ಪ್ ಆಗಿರುವ ಕತ್ತಿನ ಹಿಡ್ಕೊಂಡು ಕುಳಿತಿರ್ತಾಳೆ. ಅಂದ್ರೆ ಇವಳು ಖಾಲಿ ಕೈಯಲ್ಲಿ ಕೆಲಸವನ್ನ ಮಾಡೋದಿಕ್ಕಾಗಿ ಜಾಗಕ್ಕೆ ಬಂದಿಲ್ಲ, ಬದಲಾಗಿ ತುಂಬಾನೇ ಪವರ್ಫುಲ್ ಆಗಿರುವ ವೆಪನ್ ಗಳನ್ನುವೆ ಕೂಡ ಆಲ್ರೆಡಿ ತಂದು ಮಾಡಿಕೊಂಡಿದ್ದಾಳೆ. ಅಂಡ್ ಇವಾಗ ಮೊದಲನೇದಾಗಿ ಕೆವಿನ್ ಮುಂದೆ ಬಂದಿದ್ದಾನೆ ಅಲ್ವಾ, ಅವನ ತಾಳಿಯನ್ನ ಕಟ್ ಮಾಡಿ 2 ಭಾಗವನ್ನಾಗಿನೇ ಮಾಡಿ ಹಾಕ್ತಾಳೆ. ಆ ನಂತರ ಅವಳ ಹತ್ರ ಇರುವ ಶಾರ್ಟ್ ಗನ್ ಅನ್ನ ತೆಗೆದು ಮತ್ತೊಬ್ಬ ವ್ಯಕ್ತಿಯ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾಳೆ. ಹಾಗೆ ಬಾಬ್ಗೆ ಕೂಡ ತಲೆಯ ಮೇಲೆ ಮತ್ತೊಂದು ವಜ್ಜೆಯನ್ನ ಕೊಟ್ಟು ಮತ್ತೆ ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ. ನೆಕ್ಸ್ಟ್ ಬೆಡ್ ಮತ್ತೆ ಪಿಲ್ಲೋವನ್ನ ಬಳಸ್ಕೊಂಡು ಶಾರನ್ ಅವಳ ಜೊತೆ ಫೈಟ್ ಅನ್ನ ಮಾಡೋದಕ್ಕಾಗಿನೇ ನೋಡ್ತಾಳೆ. ಅಂಡ್ ಇದರ ನಡುವೆ ಅವಳ ಕೈಯಲ್ಲಿರುವ ಕತ್ತಿಯನ್ನ ಬಳಸ್ಕೊಂಡು ಮತ್ತೊಬ್ಬ ವ್ಯಕ್ತಿಯ ಹೊಟ್ಟೆಗೆ ತುಂಬಾನೇ ಚುಚ್ಚಿ ಅವನ ಕತ್ತಿಯನ್ನೇ ಮುಗಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾಳೆ. ಇದನ್ನೆಲ್ಲ ನೋಡುವ ಶಾರನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಕೆಳಗಡೆ ಬಿದ್ದಿರುವ ಶಾರ್ಟ್ ಗನ್ ಅನ್ನ ಎತ್ಕೊಂಡು ನಮ್ಮ ಹೀರೋಯಿನ್ಗೆ ಶೂಟ್ ಮಾಡೋದಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಆ ಶಾರ್ಟ್ ಗನ್ ಅಲ್ಲಿ ಇರುವ ಬುಲೆಟ್ ಗಳು ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಇದೇ ರೀತಿಯಾಗಿ ಇಬ್ಬರಿಗೂ ಕೂಡ ಮತ್ತೆ ಹೊಡೆದಾಡ್ಕೊಳ್ಳೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಬಾಬು ಮತ್ತೆ ಎಚ್ಚರಿ ಆಗ್ಬಿಡ್ತಾನೆ. ಸೊ ಒಂದು ಚಾಕುವನ್ನ ಎತ್ಕೊಂಡು ನಮ್ಮ ಹೀರೋಯಿನ್ ಅವಳ ಕಡೆಗೆ ಎಸಿಬೇಕಾದ್ರೆ ಆ ಚಾಕು ಬೈ ಮಿಸ್ ಆಗಿ ಶಾರನ್ ಅವಳಿಗೆನೆ ಚುಚ್ಕೊಂಡ್ ಬಿಡುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಕತ್ತಿಯನ್ನ ತಗೊಂಡು ಸೀದಾ ಶಾರನ್ ಅವಳ ತಾಳಿಯನ್ನ ಕಟ್ ಮಾಡಿ ಹೊರಗಡೆ ತೆಗಿತಾಳೆ. ಇನ್ನು ಕೊನೆಯದಾಗಿ ಉಳಿದಿರೋದು ಅಂದ್ರೆ ಆ ಬಾಬ್ ಮಾತ್ರನೇ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಅವನ ಕಥೆಯನ್ನೇ ಕೂಡ ಸೂಪರ್ ಆಗಿನೇ ಮುಗಿಸಿ ಹೊರಗಡೆಗಾಗಿನೇ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ಇವಳ ಎದುರುಗಡೆಗೆ ಲೀಲಿನೇ ಬಂದು ನಿಂತ್ಕೋತಾಳೆ. ಖಂಡಿತ ನನ್ಗೆ ಅರ್ಥವಾಗ್ಬಿಟ್ಟಿದೆ ನೀನು ಇಸಬೆಲ್ ಅಲ್ಲ ಅನ್ನೋದಾಗಿ. ಸೊ ನಿಜವನ್ನ ಹೇಳು, ನೀನು ಯಾರು ಅಂತ ಕೇಳ್ಬೇಕಾದ್ರೆ ಇವಾಗ ಇಲ್ಲಿಂದ ಸೀನು ಕಟ್ ಆಗಿ ಫ್ಲಾಶ್ ಬ್ಯಾಕ್ ಶಿಫ್ಟ್ ಆಗುತ್ತೆ. ಅದೇ ಇವಳು ತಂಗಿಯನ್ನ ಕರ್ಕೊಂಡು ಮನೆಯನ್ನ ಬಿಟ್ಟು ಓಡಿ ಬರ್ತಿರ್ಬೇಕಾದ್ರೆ ಫಾದರ್ಗೆನೆ ಗನ್ನಿನಿಂದ ಶೂಟ್ ಮಾಡ್ಬೇಕಾದ್ರೆ ಪೊಲೀಸ್ ಅವರು ಬಂದ್ರು ಅಂತ ಓಡಿ ಬಂದ್ಬಿಟ್ಟಿದ್ಲು ಅಲ್ವಾ. ಸೊ ಇವಳನ್ನ ಓಡಿ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಇವಳ ತಂಗಿ ಫಾದರ್ನ ಜೊತೆಯಾಗಿನೇ ಉಳ್ಕೋಬೇಕಾಗುತ್ತೆ. ಅಂಡ್ ಅದು ಅಲ್ಲದೆ ಇವಳು ಕ್ರೈಮ್ ಅನ್ನ ಮಾಡಿರೋದ್ರಿಂದ ಪೊಲೀಸ್ ಅವರು ಇವಳನ್ನ ಹುಡುಕಿ ಫೈನಲಿ 10 ವರ್ಷಗಳ ಕಾಲ ಜೈಲಿನಲ್ಲಿ ಇರೋದಿಕ್ಕೆ ಶಿಕ್ಷೆಯನ್ನ ಕೊಟ್ಬಿಡ್ತಾರೆ. ಆದ್ರೆ ಕೂಡ ನಮ್ಮ ಹೀರೋಯಿನ್ ತಂಗಿಯನ್ನ ಅಷ್ಟೊಂದು ಸುಲಭವಾಗಿ ಬಿಡೋದಿಲ್ಲ. ಬದಲಾಗಿ ಒಂದು ಏಜೆಂಟ್ ಅನ್ನ ಬಿಟ್ಟು ಯಾವಾಗ್ಲೂ ತಂಗಿಯನ್ನ ನೋಡ್ಕೊಳ್ಳೋದಿಕ್ಕಾಗಿನೇ ಹೇಳಿ ಬಂದಿರ್ತಾಳೆ. ಅಂಡ್ ಇನ್ನೇನು 10 ವರ್ಷಗಳು ತುಂಬೋಗಿ ಜೈಲಿನಿಂದ ಬಿಡುಗಡೆಯನ್ನ ಮಾಡ್ತಾರೆ ಅಂತ ಇವಳು ಅನ್ಕೋತಿರ್ಬೇಕಾದ್ರೆ ಅದೇ ಏಜೆಂಟ್ ಅನ್ನ ಕರೆದು ನಾನು ರಿಲೀಸ್ ಆದ್ಮೇಲೆ ನನ್ನ ತಂಗಿಯ ಜೊತೆಯಾಗಿ ಬೊಟ್ಟಿಗಿರ್ತೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಆ ಏಜೆಂಟ್ ಇವಾಗ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ಕೊತಾನೆ. ಆಶಾ, ನಿನ್ನ ತಂಗಿ ಯಾವಾಗ್ಲೂ ನಾರ್ಮಲ್ ಆಗಿ ಚೆನ್ನಾಗಿನೇ ಇದ್ರು, ಬಟ್ ಆದ್ರೆ 2 ದಿನಗಳ ಹಿಂದೆ ಬುರ್ಜುಬಲ್ ಅನ್ನುವ ಜಾಗದಲ್ಲಿ ಕ್ಲೀನಿಂಗ್ ಮಾಡುವ ಕೆಲ್ಸಕ್ಕಾಗಿನೇ ಸೇರ್ಕೊಂಡಿದ್ದಾರೆ. ಆದ್ರೆ ಅವರು ಇಲ್ಲಿವರೆಗೂ ಆ ಜಾಗವನ್ನ ಬಿಟ್ಟು ಹೊರಗಡೆಗಾಗಿನೇ ಬಂದಿರ್ತಾ ಇಲ್ಲ. ಸೊ ಆ ಜಾಗದಲ್ಲಿ ಏನೋ ಒಂದು ಮಿಸ್ಟರಿ ಇದೆ.
ಅದು ಅಲ್ಲದೆ ನಿಮ್ಮ ತಂಗಿಗೆ ಇಜಬೆಲ್ ಅನ್ನುವ ಒಂದು ಕ್ಲೋಸ್ ಆದ ಫ್ರೆಂಡ್ ಇರ್ತಾ ಇದ್ದು. ಆ ಇಜಬೆಲ್ ಕೂಡ ಇನ್ನು 2-3 ದಿನಗಳಲ್ಲಿ ಅದೇ ಜಾಗಕ್ಕೆ ಕೆಲ್ಸಕ್ಕಾಗಿನೇ ಸೇರ್ಕೊಳ್ಳೋದ್ರಲ್ಲಿದ್ದಾರೆ ಅನ್ನೋದಾಗಿ ಏಜೆಂಟ್ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾನೆ. ನಂತರ 2 ದಿನಗಳಾಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳನ್ನು ಕೂಡ ಜೈಲಿನಿಂದ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಸೀದಾ ನಮ್ಮ ಹೀರೋಯಿನ್ ಇಜಬೆಲ್ ಅನ್ನುವ ಫ್ರೆಂಡ್ ಹತ್ರಕ್ಕಾಗಿನೇ ಬಂದು, ನೋಡಮ್ಮ ನನ್ನ ತಂಗಿ ಒಂದು ಜಾಗಕ್ಕಾಗಿನೇ ಹೋಗಿ ಸಿಕ್ಕಾಕೊಂಡಿದ್ದಾಳೆ. ಸೊ ಅವಳನ್ನ ಕಾಪಾಡ್ಬೇಕು ಅಂದ್ರೆ ನಿನ್ನ ಐಡಿಗಳನ್ನ ನನ್ಗೆ ಕೊಡು, ನಿನ್ನ ರೀತಿಯಾಗಿ ನಾನು ಹೋಗಿ ಅವಳನ್ನ ಕಾಪಾಡಿ ಬರ್ತೀನಿ ಅನ್ನೋದಾಗಿ ಅವಳ ಐಡಿಯನ್ನ ಈಸ್ಕೊತಾಳೆ. ಅಂದ್ರೆ ನಮ್ಮ ಹೀರೋಯಿನ್ ತಂಗಿಯನ್ನ ಹುಡ್ಕೋದಿಕ್ಕಾಗಿ ಎಲ್ಲಾ ರೀತಿಯ ಪ್ಲಾನ್ ಗಳನ್ನ ಮಾಡಿ ಜಾಗಕ್ಕಾಗಿನೇ ಬಂದಿರೋದು. ಸೊ ಇವಾಗ ಪ್ರೆಸೆಂಟ್ ನಲ್ಲಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಲಿಲಿಯ ಹತ್ರ, ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಅವಳನ್ನ ತೋರಿಸ್ಬಿಡಿ ಸಾಕು, ನಾನು ಸೈಲೆಂಟ್ ಆಗಿ ಅವಳನ್ನ ಕರ್ಕೊಂಡು ಈ ಜಾಗದಿಂದಾನೇ ಹೊಟ್ಟೋಗ್ಬಿಡ್ತೀನಿ, ನಿಮ್ಗೆ ಯಾವ್ದೇ ರೀತಿಯ ತೊಂದರೆನೇ ನಾನು ಮಾಡುದಿಲ್ಲ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಲಿಲ್ಲಿ ನಗೋಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ನೋಡಮ್ಮ, ಮಾರಿಯ ಬಗ್ಗೆ ಯೋಚನೆಯನ್ನ ಮಾಡೋದನ್ನ ಬಿಟ್ಬಿಡು, ಯಾಕಂದ್ರೆ ನೀನು ಇಲ್ಲಿಂದ ಹೋಗ್ತಾ ಇಲ್ವಾ ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಕೊಳೋದಾಗಿನೇ ಹೇಳ್ತಾಳೆ. ಯಾಕಂದ್ರೆ ನೀನು ಬಂದಿರುವ ಜಾಗ ಒಂದು ನಾರ್ಮಲ್ ಆದ ಜಾಗವಲ್ಲ, ಅದು ಅಲ್ಲದೆ ನನ್ನ ಫ್ಯಾಮಿಲಿಯವರಾಗಿರ್ಬಹುದು, ಇಲ್ಲಿ ಬದುಕಿ ಬರ್ತಿರೋರಾಗಿರ್ಬಹುದು, ಎಲ್ಲನೂ ತುಂಬಾನೇ ವಿಚಿತ್ರವಾಗಿರೋರು ಅನ್ನೋದಾಗಿ ಆ ಲಿಲಿ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಹಿಂದೆ ತಿರುಗಿ ನೋಡ್ತಾಳೆ. ಅಂಡ್ ಇವಾಗ ತಾನೇ 5 ಜನರ ಕಥೆಯನ್ನ ತುಂಬಾನೇ ಕ್ರೂರವಾಗಿ ಮುಗಿಸಿ ಬಂದಿದ್ಲು ಅಲ್ವಾ, ಆದ್ರೆ ಇವಾಗ ಅವರೆಲ್ಲರೂ ಕೂಡ ಜೀವಂತವಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅಂದ್ರೆ ಇಬ್ಬರ ತಾಳಿಯನ್ನ ಕಟ್ ಮಾಡಿ ಇವಳು ಹೊರಗಡೆ ತೆಗ್ದಿದ್ಲು ಅಲ್ವಾ, ಅವ್ರನ್ನ ನೋಡಿದ್ರೆ ಆ ತಾಳಿಯನ್ನ ಕೈಯಲ್ಲೇನ ಇಟ್ಕೊಂಡು ಬಂದಿದ್ದಾರೆ. ಇನ್ನು ಒಬ್ಬ ಕಾಲನ್ನ ಕಟ್ ಮಾಡಿ ತೆಗ್ದಿರ್ತಾಳೆ, ಅವನವೇ ಕೂಡ ಅವನ ಕಾಲನ್ನ ಇಟ್ಕೊಂಡು ಬಂದಿರ್ತಾನೆ. ನಂತರ ಇವಾಗ ಅವರವರ ಬಾಡಿ ಪಾರ್ಟ್ ಗಳನ್ನ ಅವರು ಅಡ್ಜಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಎಲ್ಲನೂ ಮೊದ್ಲಿನ ಹಾಗೇನೆ ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ನಾವಿವಾಗ ನೋಡ್ತಾ ಇರೋದು ಒಂದು ನಾರ್ಮಲ್ ಆದ ಮೂವಿ ಅಲ್ಲ, ವಾಮಾಚಾರ ಮಡಗಿರುವ ಮೂವಿ ಅಂತ ಗೊತ್ತಾಗುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ, ನಾವು ಇವರ ಕಥೆಯನ್ನ ಮುಗಿಸಿರ್ತಾ ಇದ್ರೆ ಕೂಡ ಜೀವಂತವಾಗಿ ಬಂದಿದ್ದಾರೆ ಅಂದ್ರೆ ನಿಜಕ್ಕವೇ ಇವರು ಅಮರರಾಗಿ ಬದಲಾಗಿದ್ದಾರೆ ಅಂತ ತಿಳ್ಕೊತಾಳೆ. ಅಂಡ್ ಇದನ್ನೆಲ್ಲ ಭಯದಿಂದಾನೇ ನೋಡ್ಕೊಂಡು ನಮ್ಮ ಹೀರೋಯಿನ್ ನಿಂತಿರ್ಬೇಕಾದ್ರೆ ಇವಾಗ ಲಿಲಿ ಸೋಫಿಯಾ ಅನ್ನುವ ಮತ್ತೊಂದು ವರ್ಕರ್ ಅನ್ನ ಕರೆದು ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿರುವ ಕತ್ತಿಯನ್ನ ಕಿತ್ಕೊಳ್ಳೋದಿಕ್ಕಾಗಿನೇ ಆರ್ಡರ್ ಕೊಡ್ತಾಳೆ. ಸೊ ಅದೇ ರೀತಿ ಸೋಫಿಯಾ ಕೂಡ ಕತ್ತಿಯನ್ನ ಕಿತ್ಕೊಳ್ಳೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೀದಾ ಸೋಫಿಯಾಗಿನೇ ಕತ್ತಿಯಲ್ಲಿ ಚುಚ್ಚಿ ಮಾಡುತ್ತಾಳೆ. ಅಂಡ್ ಸೋಫಿಯಾ ಕೂಡ ಕತ್ತಿಯನ್ನ ಹಿಡ್ಕೊಂಡು ಒಂದೇ ಜಾಗದಲ್ಲಿ ಕುಳಿತುಕೊಂಡ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಕತ್ತಿಯೂ ಇಲ್ಲ, ಗನ್ನುವೇ ಇಲ್ಲ, ಏನುವೇ ಇರ್ತಾ ಇಲ್ಲ. ಸೊ ನಾವು ಇವರಿಂದ ಬದುಕುಳಿಬೇಕು ಅಂತ ಎದುರುಗಡೆ ಇರುವ ಒಂದು ರೂಮ್ ನ ಒಳಗಡೆನೆ ಓಡಿ ಬರ್ತಾಳೆ. ಅಂಡ್ ಒಳಗಡೆ ಬಂದ ನಂತರ ಡೋರನ್ನ ಲಾಕ್ ಮಾಡಿ ಸ್ವಲ್ಪ ಉಸಿರನ್ನ ತಗೋತಿರ್ಬೇಕಾದ್ರೆ ಅದೇ ನಮ್ಮ ಹೀರೋಯಿನ್ ಅವಳನ್ನ ಪಿಗಿ ಅನ್ನೋದಾಗಿ ಕರ್ದಿದ್ದ ಅಲ್ವಾ, ಅದೇ ಹುಡುಗ ಇವಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ನನ್ನ ತಾಯಿಗೆ ನೀನು ಏನೇ ಮಾಡ್ಬಿಟ್ಟಿ ಅನ್ನೋದಾಗಿನೇ ಕೇಳ್ತಾನೆ. ಅಂದ್ರೆ ಸೋಫಿಯಾ ಅನ್ನುವ ಒಂದು ಲೇಡಿಗೆ ಇವಳು ಚುಚ್ಬಿಟ್ಟಿದ್ದಾಳೆ ಅಲ್ವಾ, ಅವಳೇನೆ ಈ ಹುಡುಗನ ಮದರು. ಬಟ್ ಆದ್ರೆ ನಮ್ಮ ಹೀರೋಯಿನ್ ಈ ಹುಡುಗನ ಬಗ್ಗೆ ಹೆಚ್ಚು ಗಮನವನ್ನ ಕೊಡದೆ ಇಗ್ನೋರ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಹುಡುಗ ಒಂದು ಸ್ಕ್ರೂ ಡ್ರೈವರ್ ಅನ್ನ ತಂದು ನಮ್ಮ ಹೀರೋಯಿನ್ ಅವಳ ಬೆನ್ನಿಗೆ ಚುಚ್ಚಿ ಮಾಡುತ್ತಾನೆ. ಅಷ್ಟೇ ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಪಟ್ ಅಂತ ಮುಖದ ಮೇಲೆ ಒಂದು ಪಂಚನ ಕೊಟ್ಟು ಆ ಹುಡುಗನನ್ನ ಅನ್ಕಾನ್ಶಿಯಸ್ ಮಾಡ್ತಾಳೆ. ಆ ನಂತರ ಬೆನ್ನಿಗೆ ಕಚ್ಕೊಂಡಿರುವ ಸ್ಕ್ರೂ ಡ್ರೈವರ್ ಅನ್ನವೇ ಕೂಡ ತೆಗಿತಾಳೆ. ಇನ್ನು ಹೊರಗಡೆ ಇರುವ ಲಿಲಿಯನ್ನ ನೋಡ್ಬೇಕಾದ್ರೆ ಸೋಫಿ ಅವಳ ಹತ್ರಕ್ಕಾಗಿನೇ ಬಂದು ಅವಳ ಹೊಟ್ಟೆಯಲ್ಲಿ ಚುಚ್ಕೊಂಡಿರುವ ಚಾಕವನ್ನ ಹೊರಗಡೆಗಾಗಿನೇ ತೆಗಿತಾಳೆ. ನೋಡಮ್ಮ, ನೀನು ಯಾವಾಗ ಮೊದ್ಲಿನಾಗೆ ಸರಿ ಹೋಗ್ತೀಯೋ ಆವಾಗ ಕೆಳಗಡೆ ಚೊಟ್ಕೊಂಡಿರುವ ಎಲ್ಲಾ ರಕ್ತವನ್ನ ಕ್ಲೀನ್ ಅನ್ನ ಮಾಡ್ಬಿಡು ಅಂತ ಹೇಳ್ಕೊತಾಳೆ. ಅಂದ್ರೆ ಈ ಸೋಫಿಯಾ ಕೂಡ ಅಮರತ್ವವನ್ನ ಪಡ್ಕೊಂಡಿದ್ದಾಳೆ ಅಂತ ಅರ್ಥ. ನಂತರ ಇವಾಗ ಈ ಪೂರ್ತಿಯಾದ ಟೀಮು ನಮ್ಮ ಹೀರೋಯಿನ್ ಅವಳನ್ನ ಹುಡಿಕೊಂಡೇನೆ ಬರ್ತಾರೆ. ಅಂಡ್ ಹೊರಗಡೆಯಿಂದ ಡೋರನ್ನೇ ಕೂಡ ಓಪನ್ ಮಾಡಿ ಒಳಗಡೆ ಬರೋದಿಕ್ಕಾಗಿ ನೋಡ್ತಿರ್ತಾರೆ. ಸೊ ನಮ್ಮ ಹೀರೋಯಿನ್ ಇವಾಗ ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗ್ಲೇಬೇಕು ಅಲ್ವಾ. ಸೊ ವಿಂಡೋವನ್ನ ಒಡೆದು ಹಾಕಿ ನೆಗೆಯೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಎಷ್ಟೇ ಟ್ರೈ ಅನ್ನ ಮಾಡಿದ್ರು ವಿಂಡೋವನ್ನ ಬಡಿಯೋದಿಕ್ಕೆ ಆಗೋದಿಲ್ಲ. ಸೊ ಏನನ್ನ ಮಾಡೋಣ ಅಂತ ಎಲ್ಲವನ್ನ ಹುಡುಕಿ ಮ್ಯಾಟ್ ಅನ್ನ ಸರಿಸಬೇಕಾದ್ರೆ ಈ ರೂಮ್ ನ ಕೆಳಗಡೆ ಒಂದು ಟನ್ನಲ್ ಇರೋದಾಗಿ ಗೊತ್ತಾಗುತ್ತೆ. ಸೊ ಪಟಾಪಟ್ ಅಂತ ಒಂದು ವುಡನ್ ಅನ್ನ ಎತ್ತಿ ಒಳಗಡೆಗಾಗಿನೇ ಜಂಪನ ಮಾಡ್ತಾಳೆ. ಆಕ್ಚುಲ್ ಆಗಿ ಟನ್ನಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಪ್ಯಾಲೇಸ್ ನಲ್ಲಿರುವ ಎಲ್ಲಾ ರೂಮ್ ಗಳಿಗೆ ಕೂಡ ಕನೆಕ್ಟ್ ಆಗಿರುತ್ತೆ. ಅಂಡ್ ಇವಾಗ ಇವಳು ಟನಲ್ ಒಳಗಡೆ ಬಂದಿರೋದು ಆ ವಿಲನ್ ಗಳಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಆ ಬಾಬು ಮತ್ತೆ ಅವನ ಕಡೆಯ ಎಲ್ಲಾ ಮೆಂಬರ್ ಗಳಿವೆ ಟನಲ್ ಒಳಗಡೆಗೆನೆ ಇಳ್ದು ಸೀದಾ ನಮ್ಮ ಹೀರೋಯಿನ್ ಅವಳನ್ನ ಹುಡ್ಕೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಇನ್ನು ನಮ್ಮ ಹೀರೋಯಿನ್ ಅವಳನ್ನ ನೋಡೋದಾದ್ರೆ ತುಂಬಾನೇ ಕಷ್ಟವನ್ನ ಪಟ್ಟು ಇವಳು ಸ್ಟೇ ಆಗಿದ್ದ ರೂಮ್ ನ ಒಳಗಡೆಗೆ ಬರೋಣ ಅನ್ನೋದಾಗಿನೇ ಹೊರಟು ಬರ್ತಾಳೆ. ಅಂಡ್ ಅದೇ ಟನಲ್ ಅನ್ನ ಬಳಸಿ ಒಳಗಡೆಗೆ ನುಗ್ಗಿ ಬರ್ತಿರ್ಬೇಕಾದ್ರೆ ಒಂದು ಅಲ್ಮಾರಿಯ ಹಿಂದಕ್ಕೆ ಬರ್ತಾಳೆ. ಅಂಡ್ ಅದು ಅಲ್ಲದೆ ಲಿಲಿ ಆಗಿರಬಹುದು, ಶಾರನ್ ಆಗಿರಬಹುದು, ಇದೇ ರೂಮ್ ಒಳಗಡೆ ಬಂದು ಮಾತಾಡ್ತಿರ್ತಾರೆ. ಸೊ ಸೈಲೆಂಟ್ ಆಗಿ ಇವರು ಏನನ್ನ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಈ ಲಿಲಿಗೆ ನಮ್ಮ ಹೀರೋಯಿನ್ ಈ ಜಾಗದಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಸೀದಾ ಅಲ್ಮಾರಿಯಲ್ಲಿರುವ ಬುಕ್ಗಳನ್ನ ಸೈಡಿಗೆ ಸರಿಸಬೇಕಾದ್ರೆ ನಮ್ಮ ಹೀರೋಯಿನ್ ಕಾಣಿಸ್ತಾಳೆ. ಇದನ್ನ ನೋಡಿ ಶಾಕ್ ಆಗುವಂತ ನಮ್ಮ ಹೀರೋಯಿನ್ ಫಟ್ ಅಂತ ಅಲ್ಮಾರಿಯನ್ನ ಮತ್ತೆ ಕ್ಲೋಸ್ ಅನ್ನ ಮಾಡ್ಕೋತಾಳೆ. ಅಂಡ್ ಇವಾಗ ಸಿಚುವೇಶನ್ ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ ಈ ಶಾರನ್ನು ಒಂದು ಕತ್ತಿಯನ್ನ ತಗೊಂಡು
ಆ ಅಲ್ಮಾರಿಯ ಮುಖಾಂತರ ನಮ್ಮ ಹೀರೋಯಿನ್ ಅವಳಿಗೆ ಚುಚ್ಚೋದಿಕ್ಕಾಗಿನೇ ನೋಡ್ತಾಳೆ. ಸೊ ಇದನ್ನ ನೋಡಿ ಬಂದ ಲಿಲ್ಲಿ ಏನನ್ನ ಹೇಳ್ತಾಳೆ ಅಂದ್ರೆ, ನೀನು ಚುಚ್ಚೋ ಹಾಗಿದ್ರೆ ಹುಷಾರಾಗಿನೇ ಚುಚ್ಚು, ಯಾಕಂದ್ರೆ ಅವಳು ನಮ್ಗೆ ಜೀವಂತವಾಗಿ ಬೇಕು ಅನ್ನೋದಾಗಿನೇ ಕೇಳ್ಕೊತಾಳೆ. ಇದನ್ನ ಕೇಳುವ ಶಾರನ್ ಕೂಡ, ಹೌದು ನಾನು ಅವಳಿಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಲ್ಲ, ಬಟ್ ಆದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ ಅನ್ನ ಮಾಡಿ ಗಾಯವನ್ನ ಮಾಡಬಹುದು ಅಲ್ವಾ ಅನ್ನೋದಾಗಿನೇ ಚುಚ್ಚಿ ಮಾಡುತ್ತಾಳೆ. ಅಂಡ್ ಅದೇ ರೀತಿ ಚುಚ್ಚುತ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಗೆನೆ ಚುಚ್ಕೊಂಡ್ ಬಿಡುತ್ತೆ. ಆದ್ರೆ ಕೂಡ ನಮ್ಮ ಆಶಾ ತುಂಬಾನೇ ಕಷ್ಟವನ್ನ ಪಟ್ಟು ಬಿಡಿಸ್ಕೊತಾಳೆ. ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ಶಾರನ್ನು ಶಾರ್ಟ್ ಗನ್ ಅನ್ನ ತೆಗೆದು ಮತ್ತೆ ಶೂಟ್ ಅನ್ನ ಮಾಡೋದಿಕ್ಕೆ ನೋಡ್ತಾಳೆ. ಸೊ ನಮ್ಮ ಹೀರೋಯಿನ್ ಪಟ ಅಂತ ಮತ್ತೆ ಟನಲ್ ಒಳಗಡೆಗೆ ಜಂಪ್ ಅನ್ನ ಮಾಡಿ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕೆ ನೋಡ್ತಾಳೆ. ಆದ್ರೆ ಆ ಶಾರನ್ ಕೂಡ ಫಾಲೋವನ್ನ ಮಾಡ್ಕೊಂಡು ಗನ್ನಿನಿಂದ ಶೂಟ್ ಮಾಡೋದಿಕ್ಕೇನೆ ಬರ್ತಿರ್ತಾಳೆ. ಸೊ ನಮ್ಮ ಹೀರೋಯಿನ್ ಕೂಡ ಏನವೇ ಕಡಿಮೆ ಇದ್ದಿರ್ತಾ ಇಲ್ಲ ಅಲ್ವಾ. ಸೊ ಅದೇ ಶಾರ್ಟ್ ಗನ್ ಅನ್ನ ಕಿತ್ಕೊಂಡು ಶಾರನ್ ಅವಳ ತಲೆಯನ್ನ ಬುಡಾಯಿಸಿ ಚಿಂದಿ ಚಿತ್ರಾನ್ನವನ್ನ ಮಾಡಿ ಹಾಕ್ಬಿಡ್ತಾಳೆ. ಅಂಡ್ ಇವಾಗ ಆ ಶಾರನ್ ಅವಳಿಗೆ ತಲೆ ಇಲ್ಲ ಅಂದ್ರೆ ಕೂಡ ಬರೀ ಬಾಡಿಯನ್ನ ಇಟ್ಕೊಂಡು ನಮ್ಮ ಹೀರೋಯಿನ್ ಅವಳ ಮೇಲೆ ಅಟಕನ ಮಾಡೋದಿಕ್ಕಾಗಿನೇ ಮತ್ತೆ ಬರ್ತಾಳೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಮತ್ತೊಂದು ಟನಲ್ ಒಳಗಡೆಗೆ ಬಂದು ಬಚ್ಚಿಟ್ಕೋತಾಳೆ. ಸೊ ಆ ಶಾರನ್ಗೆ ಇವಾಗ ತಲೆ ಇಲ್ಲ ಅಂದ್ರೆ ಕಾಣಿಸೋದಿಲ್ಲ ಅಲ್ವಾ, ಆದ್ರಿಂದ ಅವಳ ಬಾಡಿ ಬೇರೆ ಕಡೆಗಾಗಿನೇ ಹುಡಿಕೊಂಡು ಹೋಗ್ಬಿಡುತ್ತೆ. ನಂತರ ನಮ್ಮ ಹೀರೋಯಿನ್ ಎಸ್ಕೇಪ್ ಆಗಿ ಹೋಗೋಣ ಅಂದ್ರೆ ಈ ಟನಲ್ ಬಗ್ಗೆ ಏನವೇ ಗೊತ್ತಿಲ್ಲ ಅಲ್ವಾ. ಸೊ ಏನನ್ನ ಮಾಡುದು ಅಂತ ತಲೆಯನ್ನ ಕೆಡಿಸ್ಕೊತಿರ್ಬೇಕಾದ್ರೆ ಅದೇ ರೇ ಅನ್ನುವ ಒಂದು ವ್ಯಕ್ತಿಯನ್ನ ನಾವು ನೋಡಿದ್ವಿ ಅಲ್ವಾ. ಇವಾಗ ಅದೇ ರೇ ಬಂದು ನಮ್ಮ ಹೀರೋಯಿನ್ ಅವಳಿಗೆ ಹೆಲ್ಪ್ ಅನ್ನ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಶಾರನ್ ಅವಳ ತಲೆಯನ್ನ ಬುಡಾಯಿಸಿ ಬಿಸಾಕಿದ್ಲು ಅಲ್ವಾ. ಸೊ ಇವಾಗ ನಮ್ಗೆ ಅದನ್ನೇ ತೋರಿಸ್ಬೇಕಾದ್ರೆ ಅಂಡ್ ಅದನ್ನ ನೋಡೋದಿಕ್ಕೆ ಒಂದು ಸ್ಪೈ ಕ್ಯಾಮ್ರಾ ರೀತಿಯಾಗಿನೇ ಮೂವ್ಮೆಂಟ್ ಅನ್ನ ಮಾಡ್ತಿರುತ್ತೆ. ಅದು ಅಲ್ಲದೆ ಇವಾಗ ಕಣ್ಣು ನಮ್ಮ ಹೀರೋಯಿನ್ ಮತ್ತೆ ರೇ ಅನ್ನ ಫಾಲೋ ಮಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ರೇನ ಹತ್ರವಾಗಿ, ನೀವು ಲಿಲ್ಲಿ ಅವರ ಹಸ್ಬೆಂಡ್ ಅಲ್ವಾ, ಸೊ ನನ್ಗೇನಕ್ಕೆ ನೀವು ಹೆಲ್ಪ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಹೌದಮ್ಮ ನಾನು ಇದೇ ಜಾಗದಲ್ಲಿ ಬದುಕಿ ಬರ್ತಾ ಇರುವ ವ್ಯಕ್ತಿ, ಬಟ್ ಆದ್ರೆ ನಾನು ಬೇರೆಯವರ ಆಗಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅದು ಅಲ್ಲದೆ ಈ ಜಾಗದ ಬಗ್ಗೆ ಹೇಳ್ಬೇಕು ಅಂದ್ರೆ 100 ವರ್ಷಗಳ ಇತಿಹಾಸ ಇದೆ. ಅಂಡ್ ಈ ಜಾಗದಲ್ಲಿ ವಾಸವನ್ನ ಮಾಡ್ತಾ ಇದ್ದ ಜನಗಳು ಒಂದು ಕಲ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಆ ಎಲ್ಲಾ ಜನಗಳಿವೆ ಸೇರ್ಕೊಂಡು ಒಂದು ಶೈತಾನನನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ರೀತಿ ದುಷ್ಟಶಕ್ತಿಯನ್ನ ಪೂಜೆ ಮಾಡೋದ್ರಿಂದ ಅದು ನಮಗೆ ಅಮರತ್ವವನ್ನ ಕೊಡುತ್ತೆ. ಸೊ ಅದ್ರಲ್ಲಿ ನಾನುವೇ ಕೂಡ ಅಮರನಾಗಿದ್ದೀನಿ, ಬಟ್ ಆದ್ರೆ ಬದಲಾಗಿ ನಾವು ಆ ಶೈತಾನನಿಗೆ ಒಂದು ಬಲಿಯನ್ನಾಗಿ ಕೊಡ್ಬೇಕಾಗುತ್ತೆ. ಅಂಡ್ ಎಲ್ಲಿವರೆಗೂ ನಮ್ಮ ಹೆಸರು ಆ ಶೈತಾನ ಲೀಸ್ಟ್ ನಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮನ್ನ ಏನನ್ನವೇ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಬೆಂಕಿಯನ್ನ ಕಚ್ಚಿಸಿ ಸುಟ್ರವೇ ಕೂಡ ನಾವು ಮತ್ತೆ ಬದುಕಿ ಬರ್ತೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಇಲ್ಲಿ ನಡೀತಾ ಇರುವ ವಾಮಾಚಾರ ನನ್ಗೆ ಸ್ವಲ್ಪನವೇ ಇಷ್ಟವಿಲ್ಲ, ಯಾಕಂದ್ರೆ ಅಮಾಯಕರನ್ನ ಕರ್ಕೊಂಡು ಬಂದು ಈ ಜಾಗದಲ್ಲಿ ಬಲಿಯನ್ನ ಕೊಡಲಾಗ್ತಿದೆ. ಅದು ಅಲ್ಲದೆ ನಾವು ಕೂಡ ಇಲ್ಲಿ ಕೆಲಸವನ್ನ ಮಾಡೋದಿಕ್ಕಾಗಿನೇ ಬಂದು ಸೇರ್ಕೊಂಡಿದ್ವಿ. ಆದ್ರೆ ನಮ್ಮ ಕೆಲಸ ಇವರಿಗೆ ತುಂಬಾನೇ ಇಷ್ಟವಾಗಿರೋದ್ರಿಂದ ನಮಗೆ ಅಮರತ್ವವನ್ನ ಕೊಟ್ಟು ಈ ಜಾಗದಲ್ಲಿನೇ ಮಡಿಕೊಂಡಿದ್ದಾರೆ ಅಂತ ಹೇಳ್ಕೊತಾನೆ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಇವತ್ತು ಬಲಿಯನ್ನ ಕೊಡ್ತಾ ಇರೋದು ಬೇರೆ ಯಾರನ್ನಿವೆ ಅಲ್ಲ, ನಿನ್ನನ್ನೇ. ಸೊ ಅದಕ್ಕಾಗಿನೇ ಜೀವಂತವಾಗಿ ಹಿಡಿಯೋದಿಕ್ಕೆ ಇಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಕೊತಾನೆ. ಅಂಡ್ ಇದೇ ರೀತಿ ಹೇಳ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನ ಮತ್ತೊಂದು ರೂಮ್ ನ ಒಳಗಡೆಗೆ ಕರ್ಕೊಂಡು ಬರ್ತಾನೆ. ಅಂಡ್ ನಮ್ಮ ಹೀರೋಯಿನ್ ಎಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ ಅಂತ ನೋಡ್ತಿರ್ಬೇಕಾದ್ರೆ ಇವಾಗ ಬಂದಿರೋದು ಬೇರೆ ಎಲ್ಲಿಗೆ ಅಲ್ಲ, ಇವಳ ತಂಗಿಯಾಗಿರುವ ಮಾರಿ ಅವಳ ರೂಮಿಗೆನೆ. ಅಷ್ಟೇ ತಂಗಿಯನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಖುಷಿಯನ್ನ ತೊಡೆಯೋದಿಕ್ಕೇನೆ ಆಗಲ್ಲ. ಅಂಡ್ ಇವಾಗ ನಮ್ಮ ಮಾರಿಯ ಈ ಜಾಗಕ್ಕೆ ಯಾವ ರೀತಿ ಬಂದು ಅನ್ನೋದಾಗಿನೇ ತೋರಿಸ್ತಾರೆ. ಅಂದ್ರೆ ಸೀನ್ ಇಲ್ಲಿಂದ ಕಟ್ ಆಗಿ ಫ್ಲಾಶ್ ಬ್ಯಾಕ್ ಏನೇ ಬರುತ್ತೆ. ನಮ್ಮ ಹೀರೋಯಿನ್ ಫಾದರ್ ಗೆ ಶೂಟ್ ಅನ್ನ ಮಾಡಿ ಆ ಜಾಗದಿಂದ ಓಡಿ ಹೋಗ್ಬಿಡ್ತಾಳೆ ಅಲ್ವಾ. ಆ ನಂತರ ನಮ್ಮ ಮಾರಿ ಅವಳ ಹತ್ರ ಬೇರೆ ದಾರಿನೇ ಇರೋದಿಲ್ಲ. ಸೊ ಫಾದರ್ ನ ಜೊತೆಯಾಗಿನೇ ಬದುಕಿ ಬರ್ಬೇಕಾಗುತ್ತೆ. ಹೇಳಿ ಕೇಳಿ ತಂದೆ ಕೆಟ್ಟವರಾಗಿರೋದ್ರಿಂದ ಯಾವಾಗ್ಲೂ ಟಾರ್ಚರ್ ಅನ್ನ ಕೊಟ್ಟಿ ಬರ್ತಿರ್ತಾರೆ. ಆ ನಂತರ ನಮ್ಮ ಮಾರಿಯ ಸ್ವಲ್ಪ ಬೆಳೆದು ದೊಡ್ಡವಳಾಗ್ಬೇಕಾದ್ರೆ ಹೊರಗಡೆ ಕೆಲ್ಸಕ್ಕಾಗಿನೇ ಸೇರ್ಕೋತಾಳೆ. ಆದ್ರೆ ಇವಳ ಓನರ್ವೇ ಕೂಡ ಟಾರ್ಚರ್ ಅನ್ನ ಕೊಟ್ಟು ತೊಂದ್ರೆಯನ್ನ ಮಾಡ್ತಿರ್ತಾನೆ. ಸೊ ಆ ಕೆಲ್ಸವನ್ನ ಬಿಟ್ಬಿಡೋಣ ಅಂತ ನೋಡ್ತಿರ್ಬೇಕಾದ್ರೆ ಈ ವರ್ಜಿವಲ್ ಅನ್ನುವ ಜಾಗದ ಬಗ್ಗೆ ಗೊತ್ತಾಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಇದೇ ಜಾಗಕ್ಕೆ ಕೆಲ್ಸಕ್ಕಾಗಿನೇ ಬಂದು ಸೇರ್ಕೋತಾಳೆ. ಬಟ್ ಆದ್ರೆ ಇಲ್ಲಿಗೆ ಬಂದಿದ ಕೂಡಲೇ ನಮ್ಮ ಮಾರಿ ಅವಳನ್ನ ಅನ್ಕಾನ್ಶಿಯಸ್ ಅನ್ನ ಮಾಡ್ತಾರೆ. ನಂತರ ಇವಳಿಗೆ ಎಚ್ಚರಿಯಾಗಿ ಮುಂದೆ ನೋಡ್ಬೇಕಾದ್ರೆ ಆ ಲಿಲ್ಲಿ ಮತ್ತೆ ಅವಳ ಕಡಿಯ ಪೂರ್ತಿ ಟೀಮೇನೆ ನಿಂತಿರುತ್ತೆ. ಅಂಡ್ ಆ ಲಿಲ್ಲಿ ಏನನ್ನ ಹೇಳ್ತಾಳೆ ಅಂದ್ರೆ, ನೀನು ಎಷ್ಟು ಪುಣ್ಯ ಬಂತೋಳು ಅಂದ್ರೆ ಇವತ್ತು ನಮ್ಮ ಶೈತಾನ್ಗೆ ನಿನ್ನ ಬಲಿಯನ್ನ ಕೊಡ್ತಾ ಇದೀವಿ, ಬಟ್ ಅದರ ಒಂದು ಚಿಕ್ಕದಾದ ತಪ್ಪು ನಡ್ದೋಗಿದೆ. ನಮ್ಮ ಕಲ್ಟಿನಲ್ಲಿರುವ ಒಂದು ಮೆಂಬರು ಕಳ್ಳತನವನ್ನ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಸೊ ಇವತ್ತು ನಿನ್ನ ಬದಲಿಗೆ ಅವಳನ್ನ ಬಲಿಯನ್ನಾಗಿನೇ ಕೊಡ್ತಾ ಇದೀವಿ. ಆದ್ರಿಂದ ಕೆಲವು ದಿನಗಳ ಕಾಲ ನೀನು ಆರಾಮಾಗಿ ಕೆಲ್ಸವನ್ನ ಮಾಡ್ಕೊಂಡಿರು ಅನ್ನೋದಾಗಿನೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಮಾರಿಯ ಅಮರತ್ವವನ್ನ ಪಡ್ಕೊಂಡಿಲ್ಲ, ಬದಲಾಗಿ ಬಲಿಯನ್ನ ಕೊಡೋದಿಕ್ಕೆ ಕೆಲವೊಂದಷ್ಟು ದಿನಗಳಾಗಿ ಪೋಸ್ಟ್ ಮನ್ ಅನ್ನ ಮಾಡಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಅನ್ನ ತೋರಿಸ್ಬೇಕಾದ್ರೆ ಮಾರಿಯಾ ನಮ್ಮ ಹೀರೋಯಿನ್ ಅವಳ ಮೇಲೆ ತುಂಬಾನೇ ಕೋಪವನ್ನ ಮಾಡ್ಕೊಂಡಿದ್ದಾಳೆ.
ಯಾವಾಗ ನಿನ್ನ ಅವಶ್ಯಕತೆ ಇತ್ತು ಆವಾಗ ಒಂಟಿಯಾಗಿ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದೆ. ಅಂಡ್ ಇವಾಗ ನನ್ನನ್ನ ಕಾಪಾಡೋದಿಕ್ಕೆ ಬಂದಿದ್ಯಾ, ನಿನ್ನ ಜೊತೆ ಬರೋದಿಲ್ಲ ಹೋಗು ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ಈ ವಿಷಯದಲ್ಲಿ ನಮ್ಮ ಹೀರೋಯಿನ್ ನನ್ಗೆ ತುಂಬಾನೇ ಇಷ್ಟವಾಗ್ಬಿಡ್ತಾಳೆ. ಯಾಕಂದ್ರೆ ಹಿಂದೆ ಮುಂದೆ ಕೂಡ ಯೋಚನೆಯನ್ನ ಮಾಡ್ತೀರಾ ತಂಗಿಯ ಮುಖದ ಮೇಲೆ ಒಂದು ಪಂಚನ ಕೊಟ್ಟು ಅವಳನ್ನ ಅನ್ಕಾನ್ಶಿಯಸ್ ಅನ್ನ ಮಾಡಿ ಹಾಕ್ತಾಳೆ. ಅಂಡ್ ಅದು ಅಲ್ಲದೆ ಆ ಶಾರನ್ ಅವಳ ಕಣ್ಣು ಈ ಜಾಗಕ್ಕಾಗಿ ಬಂದಿರೋದು ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಕೈಗೆನೆ ಎಕ್ಕೊಂಡು ಇಚ್ಚಿಗೆ ಬಿಸಾಕ್ತಾಳೆ. ಅಂಡ್ ಇದೇ ಟೈಮಿಗೆ ಲಿಲ್ಲಿ ಮತ್ತೆ ಅವಳ ಪೂರ್ತಿಯಾದ ಟೀಮು ಇದೇ ಜಾಗಕ್ಕಾಗಿನೇ ಬಂದ್ಬಿಡ್ತಿರ್ತಾರೆ. ಸೊ ಇದನ್ನ ನೋಡಿ ಬಂದ ರೇ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಅವಳನ್ನ ಫೈರ್ ಎಕ್ಸಿಟ್ ನ ಮುಖಾಂತರ ಹೊರಗಡೆ ಕಳ್ಸೋದಿಕ್ಕೆ ನೋಡ್ತಾನೆ. ಸೊ ನಮ್ಮ ಹೀರೋಯಿನ್ ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದಿರುವ ತಂಗಿಯನ್ನ ಎಳ್ಕೊಂಡು ಆ ಜಾಗದಿಂದ ಹೊರಗಡೆಗಾಗಿನೇ ನುಗ್ಗಿ ಬರ್ತಾಳೆ. ಅಂಡ್ ನಮ್ಮ ಹುಡುಗಿಯರಿಗೆ ಹೆಲ್ಪ್ ಅನ್ನ ಮಾಡ್ತಿರೋದು ರೇ ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಇವನನ್ನ ಹಿಡ್ಕೊಂಡು ಬಂದು ಒಂದು ಚೇರಿನಲ್ಲಿ ಕಟ್ಟಾಕಿ ಬಿಡುತ್ತಾರೆ. ಅಂಡ್ ಅದು ಅಲ್ಲದೆ ಶಾರನ್ ಅವಳ ತಲೆ ಚಿತ್ರಾನ್ನವಾಗ್ಬಿಟ್ಟಿರೋದ್ರಿಂದ ಇವಾಗ ಮತ್ತೆ ಹೊಸದಾಗಿ ಅವಳ ತಲೆ ಬೆಳ್ಕೊಂಡು ಬರ್ತಿರುತ್ತೆ. ಸೊ ನೀನು ಜಾಸ್ತಿ ಏನೇ ಕೆಲ್ಸವನ್ನ ಮಾಡ್ಬೇಡ, ಈ ರೇಯನ್ನ ನೋಡ್ಕೋ ಸಾಕು ಅನ್ನೋದಾಗಿ ಆ ಲಿಲ್ಲಿ ಶಾರನ್ಗೆ ಒಂದು ವಿಷಯವನ್ನ ಹೇಳಿ ಬರ್ತಾಳೆ. ಅಂಡ್ ಈ ಕಡೆ ನಮ್ಮ ಹೀರೋಯಿನ್ ಅವಳನ್ನ ನೋಡೋದಾದ್ರೆ ಮಾರಿ ಅವಳನ್ನ ಕರ್ಕೊಂಡು ಒಂದು ಕಿಚನ್ಗೆನೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಬಾಬ್ ಕೂಡ ಅದೇ ಜಾಗಕ್ಕಾಗಿನೇ ಹುಡಿಕೊಂಡು ಬರ್ತಾನೆ. ಬಟ್ ಆದ್ರೆ ನಮ್ಮ ಮಾರಿಗೆ ಅನ್ಕಾನ್ಶಿಯಸ್ ಆಗಿದ್ದವಳು ಇವಾಗ ಎಚ್ಚರಿ ಆಗ್ಬಿಡ್ತಾಳೆ. ಸೊ ಇವಳು ಮಾತಾಡ್ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ನಮ್ಮ ಹೀರೋಯಿನ್ ಅವಳ ಬಾಯನ್ನ ಗಟ್ಟಿಯಾಗಿನೇ ಮುಚ್ಚಿ ಇಟ್ಕೋತಾಳೆ. ಆದ್ರೆ ಬಾಬ್ಗೆ ಆ ವಿಷಯ ಗೊತ್ತಾಗಿ ಫಟ್ ಅಂತ ನಮ್ಮ ಹುಡುಗಿಯರನ್ನ ಕೊಂಡು ಹಿಡಿತಾನೆ. ಅಂಡ್ ಇವಾಗ ಬಾಬು ನಮ್ಮ ಹೀರೋಯಿನ್ಗೆ ಯಾವ ರೀತಿ ಹೊಡಿತಾನೆ ಅಂದ್ರೆ ನಮ್ಮ ಹೀರೋಯಿನ್ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಸೊ ಇನ್ನೇನು ನಮ್ಮ ಹೀರೋಯಿನ್ ಅವಳ ಕತೆ ಮುಗ್ದಾಗ್ಬಿಡ್ತು ಅಂತ ನಾವು ಅನ್ಕೋತಿರ್ಬೇಕಾದ್ರೆ ನಮ್ಮ ಮಾರಿಯಾ ಹಿಂದಗಡೆಯಿಂದ ಒಂದು ಕೊಡಲಿಯನ್ನ ತಂದು ಹೊಡೆದು ಆ ಬಾಬನ್ನ ಟೆಂಪ್ರವರಿ ಆಗಿನೇ ಮಲ್ಗಿಸ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಆ ಲಿಲಿಯನ್ನ ತೋರಿಸ್ಬೇಕಾದ್ರೆ ಈ ಪ್ಯಾಲೇಸ್ ನಲ್ಲಿರುವ ಎಲ್ಲಾ ಮೆಂಬರ್ ಗಳಿಗೆ ಕೂಡ ಒಂದು ಆರ್ಡರ್ ಅನ್ನ ಕೊಡ್ತಾಳೆ. ಆದಷ್ಟು ಬೇಗ ಹುಡುಗಿಯರನ್ನ ಕೊಂಡು ಹಿಡೀರಿ. ಅಂಡ್ ನಿಮ್ಮ ಕೈಯಲ್ಲಿ ಅವ್ರಿಬ್ರಿಗೂ ಎಷ್ಟು ಹೊಡೆಯೋದಿಕ್ಕೆ ಆಗುತ್ತೋ ಅಷ್ಟು ಒದೆಗಳನ್ನ ಹೊಡೀರಿ. ಬಟ್ ಆದ್ರೆ ಅವರ ದೇಹದಲ್ಲಿ ಜೀವವಿರ್ಬೇಕು ಅಷ್ಟೇ. ಯಾಕಂದ್ರೆ ನಾವಿವತ್ತು ನಮ್ಮ ಶೈತಾನ್ಗೆ ಅವರನ್ನ ಬಲಿಯನ್ನಾಗಿ ಕೊಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ತಿದಾಗೇನೆ ಎಲ್ಲರಿಗೂ ಕೂಡ ವೆಪನ್ ಗಳನ್ನ ಎತ್ಕೊಂಡು ನಮ್ಮ ಹೀರೋಯಿನ್ ಅವಳನ್ನ ಹುಡುಕಿ ಬರ್ತಾರೆ. ಈ ಕಡೆ ನಮ್ಮ ಆಶಾ ಅವಳನ್ನ ನೋಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಇಂದ ಎಚ್ಚರಿ ಆಗ್ತಾಳೆ. ಇನ್ನು ನಮ್ಮ ಮಾರಿ ಅವಳನ್ನ ನೋಡ್ಬೇಕಾದ್ರೆ ಬಾಬ್ನ ಕೈಗಳನ್ನ ಕಟ್ಟಾಕಿ ಮಡುಕ್ತಿದ್ದಾಳೆ. ಯಾಕಂದ್ರೆ ಅವನು ಮೊದಲಿನ ಹಾಗೆ ಸರಿ ಹೋಗಿ ಎಚ್ಚರಿ ಆಗ್ಬಿಟ್ರೆ ನಮ್ಗೆ ಮತ್ತೆ ಹೊಡಿತಾನೆ ಅಲ್ವಾ. ಸೊ ಆ ರೀತಿ ಹೊಡಿಬಾರ್ದು ಅಂತ ಕೈಕಾಲ್ಗಳನ್ನ ಕಟ್ಟಾಕಿ ಮಡುಕ್ತಿದ್ದಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಎಲ್ಲಾ ಮೆಂಬರ್ ಗಳಿವೆ ಕೂಡ ಬಂದು ಈ ರೂಮ್ ನಲ್ಲಿರುವ ಲೈಟ್ ಗಳನ್ನ ಆಫ್ ಅನ್ನ ಮಾಡ್ಬಿಡ್ತಾರೆ. ಆ ನಂತರ ನಮ್ಮ ಮಾರಿ ಅವಳನ್ನ ಅವರ ವಶಕ್ಕಾಗಿನೇ ಪಡ್ಕೋತಾರೆ. ಸೊ ನಮ್ಮ ಹೀರೋಯಿನ್ ಮೇಲಕ್ಕೆ ಎದ್ದು ತೊಡೆಯೋದಿಕ್ಕಾಗಿ ನೋಡ್ಬೇಕಾದ್ರೆ ಕತ್ತಲಿಯನ್ನೇ ಬಳಸ್ಕೊಂಡು ಎಲ್ಲರಿಗೂ ನಮ್ಮ ಹೀರೋಯಿನ್ ಮೇಲೆ ಎರ್ರಬೀರಿಯಾಗಿ ಆಟಕನ್ನ ಮಾಡ್ತಿರ್ತಾರೆ. ಸೊ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಒಂದು ಕೊಡಲಿಯನ್ನ ಎತ್ಕೊಂಡು ಅದಕ್ಕೆ ಒಂದು ಬಟ್ಟೆಯನ್ನ ಕಟ್ಟಿ ಎಣ್ಣೆಯನ್ನ ಸುರಿತಾಳೆ. ಆ ನಂತರ ಅದಕ್ಕೆ ಬೆಂಕಿಯನ್ನವೇ ಕಚ್ಚಿಸಿ ಯಾವ ರೀತಿ ಆಟಕನ್ನ ಮಾಡ್ತಾಳೆ ಅಂದ್ರೆ ಸಿಗುವ ಮೆಂಬರ್ ಗಳಿಗೆ ಸರಿಯಾಗಿನೇ ಒಡೆದು ಅವರ ಕೈಕಾಲುಗಳನ್ನೇ ತೆಗಿತಿರ್ತಾಳೆ. ಅಂಡ್ ಯಾರಿಗೆ ಹೊಡಿತಾಳೋ ಅವರಿಗೆ ಬೆಂಕಿ ಕೂಡ ಕಚ್ಕೋತಾ ಇರುತ್ತೆ. ಅಂಡ್ ಅದೇ ರೀತಿಯಾಗಿನೇ ಹೊಡೆದು ಎಲ್ಲರ ಕಥೆಯನ್ನ ಮುಗಿಸ್ತಾಳೆ. ಇನ್ನು ಕೊನೆಯದಾಗಿ ಉಳ್ಕೊಂಡಿರೋದು ಅಂದ್ರೆ ನಮ್ಮ ಮಾರಿ ಅವಳಿಗೆ ಚಾಕವನ್ನ ಹಿಡ್ಕೊಂಡಿರುವ ವ್ಯಕ್ತಿ ಮಾತ್ರನೇ. ಸೊ ಅವನ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ನಮ್ಮ ಹೀರೋಯಿನ್ ಒಂದು ಟೇಬಲ್ ಅನ್ನ ಮೇಲಕ್ಕೆ ಎಸಿತಾಳೆ. ಸೊ ಇದನ್ನ ನೋಡುವ ವ್ಯಕ್ತಿ ಫೈರ್ ಅನ್ನ ಮಾಡ್ಬೇಕಾದ್ರೆ ಆ ಟೇಬಲ್ ಕೂಡ 2 ಭಾಗವಾಗುತ್ತೆ. ಅಂಡ್ ಅದೇ ಟೇಬಲ್ ನ ನಡುವೆ ನಮ್ಮ ಹೀರೋಯಿನ್ ಕೂಡ ಮಾಸ್ ಆಗಿನೇ ಜಿಗಿದು ಸಖತ್ತಾಗಿನೇ ಕೊಡಲಿಯನ್ನ ಬಳಸಿ ಅವನ ಖಾತೆಯನ್ನ 2 ಭಾಗವನ್ನಾಗಿ ಮಾಡಿ ಹಾಕ್ತಾಳೆ. ಅಂಡ್ ಇವಾಗ ನಮ್ಮ ಮಾರಿಯೋಗವೇ ಕೂಡ ಹೀರೋಯಿನ್ ಅವಳ ಮೇಲಿರುವ ಕೋಪ ಕಡಿಮೆ ಆಗುತ್ತೆ. ಸೊ ಹಗ್ಗನ ಮಾಡ್ಕೊಂಡು ನಿನ್ನ ಜೊತೆಯಾಗಿನೇ ಬರ್ತೀನಿ ಯಾಕ ಅನ್ನೋದಾಗಿನೇ ಹೇಳ್ಕೊತಾಳೆ. ಅದು ಅಲ್ಲದೆ 2 ವರ್ಷಗಳ ಹಿಂದೆ ಕ್ಯಾನ್ಸರ್ ಬಂದು ನಮ್ಮ ತಂದೆಯವರು ತೀರೋಗ್ಬಿಡ್ರು ಅಂತ ಕೂಡ ಹೇಳ್ಕೊತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಮಾರಿ ಅವಳನ್ನ ಕರ್ಕೊಂಡು ಮೆಟ್ಟಿಲುಗಳ ಮುಖಾಂತರ ಮೇಲೆ ಹೋಗೋದಿಕ್ಕಾಗಿನೇ ನೋಡ್ತಾಳೆ. ಆದ್ರೆ ಈ ವಿಷಯ ಲಿಲ್ಲಿಗೆ ಕೂಡ ಗೊತ್ತಾಗ್ಬಿಡೋದ್ರಿಂದ ಆ ಬಾಬನ ನಮ್ಮ ಹುಡುಗಿಯರ ಹಿಂದಕ್ಕಾಗಿನೇ ಬಿಟ್ಬಿಡ್ತಾಳೆ. ಸೊ ಬಾಬ್ ಕೂಡ ಮೆಟ್ಟಿಲನ್ನ ಹತ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಶಾಟ್ಗನ್ ಅನ್ನ ತೆಗೆದು ಅವನಿಗೆ ಫೈರ್ ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಇವಾಗ ಅವನು ಮತ್ತೆ ಕ್ಯೂರ್ ಆಗೋವರೆಗೂ ಕೂಡ ಅದೇ ಜಾಗದಲ್ಲಿ ನೇತಾಡ್ಕೊಂಡಿರ್ತಾನೆ. ನಂತರ ನಮ್ಮ ಹೀರೋಯಿನ್ ಮಾರಿ ಅವಳನ್ನ ಕರ್ಕೊಂಡು ಆ ಮೆಟ್ಟಿಲುಗಳನ್ನ ಕ್ರಾಸ್ ಮಾಡಿ ಮೇಲೆ ಬರ್ಬೇಕಾದ್ರೆ ಇವರ ಎದುರುಗಡೆಗೆ ಆ ಲಿಲ್ಲಿ ಪೂರ್ತಿಯಾದ ಟೀಮ್ ಅನ್ನ ಕರ್ಕೊಂಡು ಬಂದು ನಿಂತಿರ್ತಾಳೆ. ಅಂಡ್ ಇವಾಗ ನೀವು ಬೇಕು ಅಂದ್ರೆ ಕೂಡ ನಿನ್ನ ತಂಗಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ ಇವಾಗ ನೀನುವೇ ಕೂಡ ಈ ಜಾಗವನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿನ್ನ ತಂಗಿ ಇಲ್ಲಿಗೆ ಬಂದಾಗ ನಮ್ಮ ಶೈತಾನ ಜೊತೆ ಒಂದು ಡೀಲ್ ಅನ್ನ ಮಾಡ್ಕೊಂಡಿದ್ದಾಳೆ. ಅಂದ್ರೆ ನಿಜವಾಗ್ಲಿವೇ ಏನ್ ತಾನೇ ನಡೆದಿತ್ತು ಅನ್ನೋದಾಗಿ ಒಂದು ಟ್ವಿಸ್ಟ್ ಅನ್ನ ನಮ್ಗೆ ಕೊಡ್ತಾರೆ. ಅಂದ್ರೆ ನಮ್ಮ ಮಾರಿ ಅವಳನ್ನ ಬಲಿಯನ್ನ ಕೊಡೋದಿಕ್ಕಾಗಿ 1 ತಿಂಗಳಾಗಿ ಪೋಸ್ಟ್ಪೋನ್ ಮಾಡಿದ್ರು ಅಲ್ವಾ. ಆ ರೀತಿ ಪೋಸ್ಟ್ಪೋನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಮಾರಿಯಾಗೆ 2 ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ. ಮೊದಲನೇದು ಶೈತಾನ್ಗೆ ಇವಳ ಬಲಿಯನ್ನೇ ಕೊಡೋದು. ಇನ್ನು ಎರಡನೇದಾಗಿ ಇವಳ ಬಲಿಯನ್ನ ಕೊಡೋದಿಕ್ಕೆ ಆಗಿಲ್ಲ ಅಂದ್ರೆ ಇವಳ ಬದಲಿಗೆ ಬೇರೆಯವರನ್ನ ಕರೆಸಿ ಬಲಿಯನ್ನ ಕೊಡೋದು. ಅಂಡ್ ಆ ರೀತಿ ಬೇರೆಯವರ ಬಲಿಯನ್ನ ಕೊಟ್ಟೆ ನಿನ್ಗೆ ಅಮರತ್ವ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾರೆ.
ಸೊ ಇದನ್ನ ಕೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಮಾರಿಯಾ ಕೂಡ ಬೇರೆಯವರ ಬಲಿಯನ್ನ ಕೊಡೋದಿಕ್ಕೆ ಒಪ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ಇವಳ ಕ್ಲೋಸ್ ಫ್ರೆಂಡ್ ಆಗಿರುವ ಇಸಾಬೆಲ್ಲನ ಇಲ್ಲಿಗೆ ಕರ್ಸ್ಕೊಳ್ಳೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಇಸಾಬೆಲ್ಲ ಹೆಸರಲ್ಲಿ ಬಂದಿರ್ತಾ ಇರೋದು ನಮ್ಮ ಹೀರೋಯಿನ್ ಅಲ್ವಾ. ಸೊ ಇವಾಗ ಹೇಗಿದ್ರೆ ಬಂದಿದ್ದಾಳೆ ಅಂದ್ರೆ ಇಬ್ಬರಲ್ಲಿ ಯಾರಾದ್ರೂ ಅವರ ಬಲಿಯನ್ನ ಕೊಡ್ಲೇಬೇಕು. ಆದ್ರಿಂದ ಇವಾಗ ಅಲ್ಲಿ ಒಂದು ಚಾಕವನ್ನ ತಗೊಂಡು ಬಂದು ನಮ್ಮ ಹೀರೋಯಿನ್ ಅವಳ ಹೊಟ್ಟೆಗಾಗಿನೇ ಚುಚ್ಚಿ ಅವಳನ್ನ ಒಂದು ಜಾಗಕ್ಕಾಗಿನೇ ಎಳ್ಕೊಂಡು ಬರ್ತಾರೆ. ಅಂದ್ರೆ ಇಲ್ಲಿ ಇರ್ತಾ ಇರುವ ಎಲ್ಲಾ ಜನಗಳಿವೆ ಒಂದು ದುಷ್ಟ ಶಕ್ತಿಯನ್ನ ಪೂಜೆ ಮಾಡ್ತಾರೆ ಅಲ್ವಾ. ಸೊ ಅದೇ ರಿಚುವಲ್ ಮಾಡುವ ಜಾಗಕ್ಕಾಗಿನೇ ನಮ್ಮ ಹುಡುಗಿಯರನ್ನ ಕರ್ಕೊಂಡು ಬರ್ತಾರೆ. ಅಂಡ್ ಒಳಗಡೆ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಇವರು ಪೂಜೆಯನ್ನ ಮಾಡ್ತಾ ಇರುವ ಶೈತಾನ್ ಬಂದು ಒಂದು ದೊಡ್ಡ ಹಂದಿಯ ತಲೆಯಾಗಿರುತ್ತೆ. ಅಂಡ್ ಇವಾಗ ಆಶಾ ಅವಳ ಒಂದೆರಡು ರಕ್ತದ ಹನಿಯನ್ನ ತಗೊಂಡು ಬಂದು ಈ ಹಂದಿಗೆ ಸ್ವಲ್ಪ ಚೊಟ್ಟಿಸಿ ಕೆಲವೊಂದಷ್ಟು ಮಂತ್ರಗಳನ್ನ ಹೇಳಿ ಆ ರಾಕ್ಷಸವಾಗಿರುವ ದುಷ್ಟ ಶಕ್ತಿಯನ್ನ ಆವಾಹನೆಯನ್ನ ಮಾಡಲಾಗುತ್ತೆ. ಸೊ ಫೈನಲಿ ಹಂದಿ ತಲೆ ಒಳಗಡೆಗೆ ಆ ಶೈತಾನ್ ಕೂಡ ಎಂಟ್ರಿಯನ್ನ ಕೊಡುತ್ತೆ. ಅಂಡ್ ಇವಾಗ ಇಲ್ಲಿ ಗಂಡನಾಗಿರುವ ರಿಯಾನಬೆ ಕೂಡ ಕರ್ಕೊಂಡು ಬಂದಿರ್ತಾಳೆ. ಸೊ ನಮ್ಮ ಹೀರೋಯಿನ್ ಮಾರಿಯಾ ರೇ ಇವರು 3 ಜನ ಮಾಡಿರುವ ಎಲ್ಲಾ ಕೆಲಸಗಳನ್ನ ದುಷ್ಟಶಕ್ತಿ ಹತ್ರ ಹೇಳ್ಕೋಬೇಕಾದ್ರೆ ಆ ದುಷ್ಟಶಕ್ತಿ ಕೂಡ ತನ್ನ ನಾಲ್ಗೆಯನ್ನ ಬಳಸಿ ಅದ್ರ ಬಾಡಿ ಮೇಲೆ ಬರ್ಕೊಂಡಿರುವ ರೇನ ಹೆಸರನ್ನ ಅಳಿಸಿ ಹಾಕುತ್ತೆ. ಅಂದ್ರೆ ಯಾರ ಹೆಸರನ್ನ ಇದ್ರ ಮೇಲೆ ಬರೆಯಲಾಗಿದೆಯೋ ಅವರು ಅಮರರಾಗಿದ್ದಾರೆ. ಸೊ ಇವಾಗ ಹೆಸರನ್ನ ಅಳಿಸಲಾಗಿದೆ ಅಂದ್ರೆ ಇವನು ಅಮರತ್ವವನ್ನ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಅಂಡ್ ಶಿಕ್ಷೆಯ ರೂಪದಲ್ಲಿ ಅವನ ಪ್ರಾಣವನ್ನ ತೆಗೆಯೋದಕ್ಕಾಗಿನೇ ಹೇಳುತ್ತೆ. ಯಾಕಂದ್ರೆ ಈ ದುಷ್ಟಶಕ್ತಿಯ ಪ್ರಕಾರ ಯಾರು ಮೋಸವನ್ನ ಮಾಡ್ತಾರೋ ಅವರು ಬದುಕೋದಿಕ್ಕೆ ಅರ್ಹ ಇಲ್ಲ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿಗೆ ಏನನ್ನ ಮಾಡ್ಬೇಕು ಅಂತ ಯೋಚನೆನೆ ಬರುದಿಲ್ಲ. ಯಾಕಂದ್ರೆ ಆ ರೇ ಬೇರೆ ಯಾರಿವೆ ಇಲ್ಲ ಇವಳ ಹಸ್ಬೆಂಡ್ ಏನೇ ಅಲ್ವಾ. ಒಂದ್ ವೇಳೆ ಅವನನ್ನ ಕಾಪಾಡ್ಕೋಬೇಕು ಅಂತ ಇವಳು ಟ್ರೈಯನ್ನ ಮಾಡಿದ್ರೆ ಕೂಡ ಇವಳ ಪ್ರಾಣವನ್ನ ಕೊಡ್ಬೇಕಾಗುತ್ತೆ. ಬಟ್ ಆದ್ರೆ ಇವಾಗ್ಲೇನೆ ಇವಳು ಸಾಯೋದಿಕ್ಕಾಗಿ ಇಷ್ಟವನ್ನ ಪಡೋದಿಲ್ಲ. ಸೊ ಸೀದಾ ಅವನ ಕಥೆನ ಮುಗಿಸೋದಿಕ್ಕೆ ಹತ್ರ ಬರ್ಬೇಕಾದ್ರೆ ಅವನಿಗೆ ಕೂಡ ನಾನು ಅಮರತ್ವವನ್ನ ಪಡ್ಕೊಂಡು ನಾನು ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದೀನಿ. ಸೊ ಇದರಿಂದ ಮುಕ್ತಿಯನ್ನ ಕೊಟ್ಟು ನನ್ನ ಬಲಿಯನ್ನ ತಗೋನದಾಗಿನೇ ಕೇಳ್ಬೇಕಾದ್ರೆ ಅಲ್ಲಿ ಕೂಡ ಇವನ ಕಥೆಯನ್ನ ಮುಗಿಸಿ ಆಗ್ತಾಳೆ. ಅಂಡ್ ಇವಾಗ ನಮ್ಮ ಹುಡುಗಿಯರ ಟೈಮ್ ಬರುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಅವಳ ಬಲಿಯನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಮಾರಿಯಾ ಅವಳ ಬಲಿಯನ್ನ ಕೊಡ್ಬೇಕು ಅಲ್ವಾ. ಸೊ ಇಬ್ರಲ್ಲಿ ಒಬ್ರು ಅವರ ಬಲಿಯನ್ನ ಕೊಡ್ಬೇಕಾಗಿರೋದ್ರಿಂದ ನಮ್ಮ ಮಾರಿಯಾ ಮುಂದಕ್ಕಾಗಿನೇ ಬಂದು ನನ್ನ ಅಕ್ಕಳ ಬಲಿಯನ್ನ ಕೊಡೋದಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವಂತ ಶೈತಾನು ಏನನ್ನ ಹೇಳುತ್ತೆ ಅಂದ್ರೆ ನನ್ನ ಹತ್ರಕ್ಕಾಗಿನೇ ಬಂದು ನಿನ್ನ ಹೆಸರನ್ನ ಬರ್ಕೊಂಡು ಅಮರತ್ವವನ್ನ ತಗೋ ಅಂತ ಕೇಳುತ್ತೆ. ಸೊ ಅದೇ ರೀತಿಯಾಗಿನೇ ಮಾರಿಯಾ ಮುಂದಕ್ಕಾಗಿನೇ ಬಂದು ಆ ಹಂದಿ ತಲೆಯ ಮೇಲೆ ಅವಳ ಹೆಸರನ್ನ ಬರ್ಕೊಂಡು ಅಮರತ್ವವನ್ನ ಪಡ್ಕೋತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡೇ ನಮ್ಮ ಮಾರಿಯಾ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ. ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ವೇ ಕೂಡ ಕೆಳಗಡೆಗಾಗಿ ಬಿದ್ದೋಗ್ಬಿಡ್ತಾಳೆ. ಸೊ ಏನಿಗೆ ಇಬ್ರವೇ ಕೂಡ ಬಿದ್ದೋಗ್ಬಿಡ್ರು ಅಂತ ಎಲ್ಲರೂ ಕನ್ಫ್ಯೂಷನ್ ಆಗ್ಬೇಕಾದ್ರೆ ನಮ್ಮ ಮಾರಿಯಾ ಹಂದಿ ತಲೆ ಮೇಲೆ ಅವಳ ಹೆಸರನ್ನ ಬರ್ಕೊಳ್ಳೋದ್ರ ಬದಲು ನಮ್ಮ ಅಕ್ಕ ಬದುಕ್ಬೇಕು ಅಂತ ನಮ್ಮ ಹೀರೋಯಿನ್ ಅವಳ ಹೆಸರನ್ನ ಬರ್ದು ಮಡಗಿದ್ದಾಳೆ. ಅಂದ್ರೆ ನಮ್ಮ ಮಾರಿಯಾ ಇವಾಗ ತೀರೋಗ್ಬಿಡ್ತಾಳೆ. ಆದ್ರೆ ನಮ್ಮ ಹೀರೋಯಿನ್ ಇವಾಗ ಸಂಪೂರ್ಣವಾಗಿ ಹುಷಾರಾಗಿ ಮೇಲ್ಗಡೆಗಾಗಿನೇ ಎದ್ದು ನಿಲ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ಗೆ ಕೂಡ ಅಮರತ್ವ ಸಿಕ್ಕಿದೆ ಅಲ್ವಾ. ಸೊ ಅದೇ ಪವರ್ ಅನ್ನ ಬಳಸ್ಕೊಂಡು ಎಲ್ಲರಿಗೂ ಯಾವ ರೀತಿ ಚಟ್ನಿ ಚಿತ್ರಾನ್ನವನ್ನ ಮಾಡ್ತಾಳೆ ಅಂದ್ರೆ ಎಲ್ರಿಗೂ ಬಡ್ದು ಶಾರನ್ ಅವಳ ತಲೆಯನ್ನ ಮತ್ತೆ ಚಿಂದಿ ಚಿತ್ರಾನ್ನವನ್ನ ಮಾಡಿ ಹಾಕ್ತಾಳೆ. ಅಂಡ್ ಇವಾಗ ಇಲ್ಲಿ ಏನನ್ನ ಮಾಡ್ಬಿಡ್ತಾಳೆ ಅಂದ್ರೆ ಇನ್ನು ನಾವು ಖಾಲಿಯಾಗಿ ಹೋರಾಡೋದ್ರಿಂದ ಏನಿವೆ ಆಗೋದಿಲ್ಲ. ಇವಾಗ ಶೈತಾನನ್ನೇ ಬಳಸ್ಕೊಂಡು ಫೈಟ್ ಅನ್ನ ಮಾಡ್ಬೇಕು ಅಂತ ಆ ಹಂದಿ ತಲೆಯನ್ನ ಎತ್ತಿ ಇವಳ ಜೊತೆಗೆ ಕನೆಕ್ಟ್ ಅನ್ನ ಮಾಡ್ಕೋತಾಳೆ. ಅಂದ್ರೆ ಇವಾಗ ಇಲ್ಲಿ ಒಳಗಡೆ ಆ ಶೈತಾನನೇ ಎಂಟ್ರಿ ಕೊಡುತ್ತೆ ಅಂತ ಅರ್ಥ. ಅಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಶೈತಾನ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಶುರುವಾಗುತ್ತೆ. ನಮ್ಮ ಹೀರೋಯಿನ್ಗೆ ಅಮರತ್ವ ಸಿಕ್ಕಿರ್ತಾ ಇದ್ರೆ ಕೂಡ ಈ ಶೈತಾನನನ್ನ ಸೋಲ್ಸೋದಿಕ್ಕೆ ಆಗಲ್ಲ ಅಲ್ವಾ. ಸೊ ತುಂಬಾನೇ ಪೆಟ್ಟುಗಳನ್ನ ತಿಂದು ಸೋಲುವ ಸಿಚುವೇಶನ್ ಗೆ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಆ ಶೈತಾನ ತಲೆಯನ್ನ ಹೊರಗಡೆಗಾಗಿನೇ ಎಳಿಬೇಕಾದ್ರೆ ಆ ಲಿಲಿ ಹಾರ್ಕೊಂಡು ಒಂದು ಮರದ ತುಂಡುಗಳಿರುವ ಜಾಗಕ್ಕಾಗಿನೇ ಬಂದು ತೀರೋಗ್ಬಿಡ್ತಾಳೆ. ನಂತರ ನಮ್ಮ ಹೀರೋಯಿನ್ ಆ ಹಂದಿ ತಲೆಯನ್ನ ಒಂದು ಜಾಗದಲ್ಲಿ ಮಡಗಿ ಅದ್ರ ಮೇಲೆ ಸಂಪೂರ್ಣವಾಗಿ ಎಣ್ಣೆಯನ್ನೆಲ್ಲ ಚೊಲ್ತಾಳೆ. ಆ ನಂತರ ಬೆಂಕಿಯನ್ನ ಕಚ್ಚಿಸಿ ಆ ಶೈತಾನ ಕಥೆಯನ್ನ ಒಂದೇ ಬಾರಿಗೆನೆ ಮುಗಿಸಿ ಆಗ್ಬಿಡ್ತಾಳೆ. ಆ ರೀತಿ ಬೆಂಕಿಯೆಲ್ಲ ಕಚ್ಕೋಬೇಕಾದ್ರೆ ಅದ್ರ ಮೇಲೆ ಬರ್ದಿರುವ ಎಲ್ಲಾ ಹೆಸರುಗಳಿವೆ ಕೂಡ ಮಾಯವಾಗುತ್ತೆ. ಅಂದ್ರೆ ರಿಯಲ್ ವರ್ಲ್ಡಿನಲ್ಲಿವೆ ಕೂಡ ಯಾರೆಲ್ಲ ಅಮರತ್ವವನ್ನ ಪಡ್ಕೊಂಡಿದ್ರು ಅವರು ಒಬ್ಬೊಬ್ಬರಾಗಿ ವ್ಯಾನಿಶ್ ಆಗೋದಿಕ್ಕೆ ಶುರುವಾಗ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೂಡ ತೀರೋಗ್ಬೇಕಿತ್ತು ಅಲ್ವಾ. ಏನಕ್ಕಾಗಿ ಬಗ್ಗಿದಾಳೆ ಅಂದ್ರೆ ಆ ತಲೆಗೆ ಬೆಂಕಿಯನ್ನ ಕಚ್ಚಿಸೋದಕ್ಕಿಂತ ಮುಂಚೆ ಇವಳ ಹೆಸರನ್ನ ಬರ್ದಿರುವ ಜಾಗವನ್ನ ಕಟ್ ಮಾಡಿ ತೆಗ್ದಿರ್ತಾಳೆ. ಅಂಡ್ ಇವಾಗ ಹಂದಿ ತಲೆಯನ್ನ ಒಂದು ವೀಲ್ ಚೇರ್ ನ ಮೇಲ್ಗಡೆಗೆ ಹಾಕಿ ಹೊರಗಡೆಗಾಗಿ ತಳ್ಬೇಕಾದ್ರೆ ಈ ಪ್ಯಾಲೇಸ್ ನಲ್ಲಿರುವ ಎಲ್ಲ ವರ್ಕರ್ಗಳು ಮೆಂಬರ್ಗಳಿವೆ ಕೂಡ ಅದನ್ನ ನೋಡ್ತಾರೆ. ಅಂದ್ರೆ ಇಲ್ಲಿ ನಿಂತಿರುವ ವರ್ಕರ್ಗಳು ಇನ್ನವೇ ಅಮರತ್ವವನ್ನ ಪಡ್ಕೊಳ್ದೆ ಇರೋರು. ಅಂಡ್ ಇವಾಗ ನಮ್ಮ ಹೀರೋಯಿನ್ ಅವಳ ತಂಗಿ ತೀರೋಗ್ಬಿಟ್ಟಿದ್ದಾಳೆ ಅಲ್ವಾ. ಸೊ ಅವಳ ಬಾಡಿಯನ್ನ ಇಟ್ಕೊಂಡು ಈ ಮನೆಯನ್ನವೇ ಬಿಟ್ಟು ಹೊರಗಡೆಗಾಗಿನೇ ಹೊರಟು ಬರ್ತಾಳೆ. ಅಂಡ್ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಜೊತೆ ಒಬ್ಬ ಏಜೆಂಟ್ ಇದ್ದ ಅಲ್ವಾ, ಅವನನ್ನೇ ಪಿಕನ್ನ ಮಾಡ್ಕೊಳ್ಳೋದಿಕ್ಕಾಗಿ ಕಾರನ್ನ ತಂದು ನಿಲ್ಸಿರ್ತಾನೆ. ಸೊ ಕಾರಿನ ಒಳಗಡೆ ಬಂದು ಇವರು ಕುಳಿತುಕೋಬೇಕಾದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಮಾರಿಯಾ ಕೂಡ ಸಡನ್ ಆಗಿನೇ ಎಚ್ಚರಿ ಆಗ್ಬಿಡ್ತಾಳೆ. ಸೊ ನಮ್ಮ ಮಾರಿಯಾ ನಾನು ಹೇಗೆ ಬದುಕ್ತಿ ಅಂತ ಕನ್ಫ್ಯೂಷನ್ ಆಗಿ ಕೇಳ್ಬೇಕಾದ್ರೆ
ಅದೇ ನಮ್ಮ ಹೀರೋಯಿನ್ ಹಂದಿಯ ಸ್ಕಿನ್ ಅನ್ನ ಕಟ್ ಮಾಡಿ ತೆಗ್ದಿದ್ಲು ಅಲ್ವಾ, ಅದ್ರಲ್ಲಿ ಮಾರಿ ಅವಳ ಹೆಸರನ್ನವೇ ಕೂಡ ಬರೆದು ಮಡಗಿದ್ದಾಳೆ. ಸೊ ಅದೇ ಕಾರಣಕ್ಕೆ ನಮ್ಮ ಮಾರಿಯಾ ಮತ್ತೆ ಜೀವಂತವಾಗಿ ಅಮರತ್ವವನ್ನ ಪಡ್ಕೊಂಡಿರೋದು. ಅಂದ್ರೆ ಎಲ್ಲಿವರೆಗೂ ಈ ಸ್ಕಿನ್ ಅನ್ನ ಇವರು ಸೇಫ್ಟಿ ಆಗಿನೇ ನೋಡ್ಕೋತಾರೋ ಅಲ್ಲಿವರೆಗೂ ಇಬ್ಬರುವೆ ತುಂಬಾನೇ ಸೇಫ್ ಆಗಿನೇ ಬದುಕಿರ್ತಾರೆ ಅಂತ ಅರ್ಥ. ಇನ್ನು ಆ ಶೈತಾನ ವಿಷಯವನ್ನ ನಾವು ನೋಡೋದಾದ್ರೆ, ನಮ್ಮ ಹೀರೋಯಿನ್ ಹಂದಿ ತಲೆಗೆ ಬೆಂಕಿಯನ್ನ ಕಚ್ಚಿಸಿ ಅದ್ರ ಕಥೆಯನ್ನೇನೋ ಮುಗಿಸಿ ಹಾಕಿದ್ಲು. ಬಟ್ ಆದ್ರೆ ಅದ್ರ ಒಳಗಡೆ ಸೇರ್ಕೊಂಡಿದ್ದಂತ ಶೈತಾನನನ್ನ ನಾಶ ಮಾಡೋದಿಕ್ಕೆ ಆಗಿಲ್ಲ. ಅಂದ್ರೆ ಆ ಶೈತಾನ್ ಇನ್ನವೇ ಕೂಡ ಬದುಕಿರ್ತಾ ಇದೆ ಅಂತ ಅರ್ಥ. ಸೊ ಅದ್ರ ಒಳಗಡೆ ಇರುವ ಜನಗಳು ಮತ್ತೆ ರಿಚುವಲ್ ಗಳನ್ನ ಮಾಡಿ ಆ ಶೈತಾನನನ್ನ ಮತ್ತೆ ಎಚ್ಚರಿಯನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.